ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮ ಬಂಧುಗಳಿಗೆ ನಮಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ದಿನದ ಸ್ಪಿರಿಚುವಲ್ ಟ್ಯಾಬ್ಲೆಟ್ ವಿಶೇಷವಾದ ಸಂಚಿಕೆ 7 ಚಕ್ರಗಳು. ಏನಿದು 7 ಚಕ್ರಗಳು? ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಇರುತ್ತೆ, ಅದು ಏನೇನೆಲ್ಲ ನಮಗೆ ಕೆಲಸಗಳನ್ನ ಮಾಡಿ ನಮ್ಗೆ ಉತ್ತೇಜಿಸುತ್ತಾ ಇರುತ್ತೆ, ನಮ್ಮ ಸ್ಪಿರಿಚುವಲ್ ಟ್ಯಾಬ್ಲೆಟ್ಗೆ ಹೇಗೆ ಅದು ಕನೆಕ್ಟ್ ಆಗುತ್ತೆ ಆಧ್ಯಾತ್ಮಿಕ ಗುಳಿಗೆಗಳಿಗೆ ಅಂತ ತಿಳಿತಾ ಹೋಗೋಣ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ 7 ಚಕ್ರಗಳದ್ದು ಒಂದು ಇದು ಡ್ರಾಯಿಂಗ್ ಇದೆ, ಪಿಕ್ಚರ್ ಇದೆ. ಅದನ್ನ ತಾವು ಹೇಳ್ತಾ ತಾವು ಕೇಳ್ತಾ ಇದ್ದಂಗೆ ಅದನ್ನ ಗಮನಿಸ್ತಾ ಹೋಗಿ ಆತ್ಮೀಯರೇ. 7 ಚಕ್ರಗಳು. ನಮ್ಮ ಗುರುಗಳು ಏನ್ ಹೇಳ್ತಾರೆ, ಚಕ್ರ ಅಂದ್ರೆ ಏನು ಅಂತ ಫಸ್ಟ್ ಅವ್ರು ಹೇಳ್ತಾರೆ. ಚಕ್ರ ಎಂದರೆ ಗಾಲಿ. ಬಹಳ ಗಮನವಿಟ್ಟು ಕೇಳಿ ಮಾಸ್ಟರ್ಸ್. ಶಕ್ತಿಯ ಕೇಂದ್ರ ಕ್ಷೇತ್ರಗಳಾಗಿವೆ. ಶರೀರದ ಶಕ್ತಿಯನ್ನ ಮಂಡಲದಲ್ಲಿ ಅಂದ್ರೆ ಬ್ರಹ್ಮಾಂಡದ ವಿಶ್ವ ಚೈತನ್ಯ ಶಕ್ತಿಯ ಪ್ರಾಣ ನಿರಂತರ ಅರಿಯುತ್ತಾ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. 7 ಪ್ರಮುಖ ಚಕ್ರಗಳು ಬೆನ್ನು ಮೂಳೆ ಭಾಗದಲ್ಲಿ ಇರುತ್ತದೆ. ಈ ಪ್ರಮುಖ ಚಕ್ರಗಳು ಬೆನ್ನಿನ ಹಡಿಯ ಭಾಗದಿಂದ ತಲೆಯ ಭಾಗದಲ್ಲಿ ಬಣ್ಣ ಹಾಗೂ ಹೆಸರನ್ನ ಹೊಂದಿದೆ. ಇದೆಲ್ಲ ಬೇಸಿಕ್ ಚಕ್ರ ಅಂದ್ರೆ ಏನು ಅಂತ ಮಾಸ್ಟರ್ಸ್. ನಿರ್ಬಂಧಿತ ಚಕ್ರಗಳು ಅಂದ್ರೆ ಈ ಚಕ್ರಗಳು ಒಂದೊಂದ್ಸಲ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಅಥವಾ ಕಡಿಮೆ ಮಟ್ಟದಲ್ಲಿ ಸಕ್ರಿಯವಾಗಿರಬಹುದು. ಅರಿವು ಮತ್ತು ಧ್ಯಾನವನ್ನು ನಿತ್ಯ ಜೀವನದಲ್ಲಿ ಸಕ್ರಿಯವಾಗಿ ಅಳವಡಿಸಿಕೊಳ್ತಾ ಇದ್ರೆ ಇವು ಬಹಳ ಉತ್ತೇಜನವಾಗಿ ನಮಗೆ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಚಕ್ರಗಳ ಮಹತ್ವ ಏನಿರುತ್ತೆ ಅಂದ್ರೆ ಸಾಮರಸ್ಯದ ಸ್ಥಿತಿಯನ್ನು ಸಾಧಿಸಲು, ಜಾಗೃತಿಯಾಗಿರಲು ಇದು ಸಹಾಯ ಮಾಡುತ್ತದೆ. ಚಕ್ರದ ಸ್ಥಿತಿಯು ಆರೋಗ್ಯವಾಗಿದ್ರೆ ದೇಹದ ಮೇಲೆ ಆರೋಗ್ಯದ ಪ್ರಭಾವ ಜಾಸ್ತಿ ಇರುತ್ತೆ. ಒಂದೊಂದು ತಿರುಗುವ ಚಕ್ರ ಪುಂಜ ಇದೆ. ಇದು ಮುಕ್ತವಾಗಿ ಸಮವಾಗಿ ನಮ್ಮ ದೈಹಿಕ, ಶಾರೀರಿಕ ಹಾಗೂ ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಸಹಾಯಕವಾಗುತ್ತದೆ. ನೋಡಿ ಮಾಸ್ಟರ್ಸ್, ಏನೆಲ್ಲ ಮಹತ್ವ ಇದೆ. ನಮ್ಮ ಆಲೋಚನೆಗಳು ಮತ್ತು ಅನುಭವಗಳು ಈ ಚಕ್ರಗಳ ಮೂಲಕ ಶೋಧಿಸಿ ನಂತರ ಜೀವಕಣಗಳಿಗೆ ಅದು ದಾಖಲಾಗುತ್ತದೆ. ಆ ಶಕ್ತಿಗಳು ದಾಖಲಾಗುತ್ತದೆ. ಹಾಗಾದ್ರೆ ಏನಿದು 7 ಚಕ್ರಗಳು ನೋಡ್ತಾ ಹೋಗೋಣ. ಮೀನಿಂಗ್ ಕೇಳ್ಕೊಂಡ್ವಿ, ಮಹತ್ವ ಗೊತ್ತಾಯ್ತು. ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಏನೇನ್ ಕಾರ್ಯಗಳು ಬರುತ್ತೆ ಅಂತ ಇದೆ ಮಾಸ್ಟರ್, ಗಮನಿಸಿ. ಮೊದಲನೇ ಚಕ್ರ ಮೂಲಾಧಾರ ಚಕ್ರ ನಮ್ಮ ಜೀವನದ ಬುನಾದಿ. ಯಾವ ಸ್ಥಾನದಲ್ಲಿ ಇರುತ್ತೆ ಅದು? ಬೆನ್ನು ಮೂಳೆಯ ತುದಿಯ ಭಾಗದಲ್ಲಿರುತ್ತೆ ಮೂಲಾಧಾರ ಚಕ್ರ. ಅದು ಕೆಂಪು ಬಣ್ಣದಾಗಿದ್ದು 4 ದಳದ ಕಮಲದ ಹೂವಿನ ರೀತಿಯಲ್ಲಿ ಇರುತ್ತದೆ. 4 ದಳದ ಕಮಲದ ಹೂವಿನ ರೀತಿಯಲ್ಲಿ ಇದೆ. ಪಂಚಭೂತ ತತ್ವಗಳಲ್ಲಿ ಇದು ಭೂಮಿ ತತ್ವವನ್ನು ಹೊಂದಿದೆ. ಮೂಲಾಧಾರ ನಕ್ಷತ್ರ ಭೂಮಿ ತತ್ವವನ್ನು ಹೊಂದಿದೆ. ಪಂಚಕೋಶಗಳಲ್ಲಿ ಯಾವ ಕೋಶವನ್ನ ಇದು ತಗೊಂಡಿದೆ ಅಂದ್ರೆ ಅನ್ನಮಯ ಕೋಶದಲ್ಲಿ ಇದು ಸಂಬಂಧಪಟ್ಟಿದೆ. ಜ್ಞಾನೇಂದ್ರಿಯಗಳಲ್ಲಿ ಹೋದ್ರೆ ಮೂಗಿಗೆ ಸಂಬಂಧಪಟ್ಟಿದೆ. ಮೂಲಾಧಾರ ಚಕ್ರ ಮೂಗಿಗೆ ಸಂಬಂಧಪಟ್ಟಿದೆ ಮಾಸ್ಟರ್ಸ್. ಗ್ರಂಥಿಗಳಲ್ಲಿ ಹೋದ್ರೆ ಅಡ್ರಿನಲ್ ಗ್ರಂಥಿ ನಮ್ಮ ದೇಹದಲ್ಲಿ ಮೂಳೆಗಳ ನಿರ್ಮಾಣ, ಶರೀರ ಕಣಗಳ ನಿರ್ಮಾಣಕ್ಕೆ ಸಂಬಂಧಿಸಿದೆ. ಮೂಳೆಗಳಿಗೆ ನಿರ್ಮಾಣ ಮತ್ತೆ ಅಡ್ರಿನಲ್ ಗ್ರಂಥಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಿರ್ಬೇಕು. ಚಕ್ರಗಳ ಗುಣ ವಿಶೇಷತೆ ಏನು ಹಾಗಾದ್ರೆ ಅಂದ್ರೆ ಕೊಡುವ ತತ್ವ ಅಥವಾ ಸ್ಥಿರತ್ವ ಮತ್ತು ಮಾಡುವ ಛಲಗಾರಿಕೆ, ಕಷ್ಟಪಡುವ ತತ್ವ ಇದರ ಗುಣಗಳು. ಹಾಗಾದ್ರೆ ಇದ್ರ ಗುಣ, ಇದು ವಿಶೇಷತೆ, ಇದು ಮೂಲಾಧಾರ ಚಕ್ರ ನಂಗೆ ಚೆನ್ನಾಗಿದೆ ಅಂದ್ರೆ ಅದ್ರದ್ದು ನಮ್ಮ ಹೇಗಿರುತ್ತೆ ನಮ್ಮ ಭಾವನೆ ಅಂದ್ರೆ ನಾವು ಕೊಡುವ ತತ್ವವನ್ನ ಜಾಸ್ತಿ ಕಲಿತೀವಿ. ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು, ಇನ್ನೊಬ್ರಿಗೆ ನನ್ನ ಕೈಲಾದದ್ದು ಏನಾರು ಒಂದ್ ಕೊಡ್ಬೇಕು ಅನ್ನೋದು ನಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ಆಮೇಲೆ ಏನಾರಾಗ್ಲಿ ಛಲಗಾರಿಕೆ,
ನಾನು ಇದನ್ನ ಸಾಧಿಸ್ಲೇಬೇಕು, ಇದನ್ನ ನಾನು ಮಾಡ್ಲೇಬೇಕು, ನನ್ಗಾಗುತ್ತೋ ಬಿಡುತ್ತೋ ಸೆಕೆಂಡ್, ಬಟ್ ಪ್ರಯತ್ನ ಮಾಡ್ಬೇಕು ಅಂತ ಛಲಗಾರಿಕೆ ಇರ್ತೀವಿ. ಆಮೇಲೆ ಕಷ್ಟ ಪಡ್ತೀವಿ, ಎಲ್ಲದಕ್ಕೂ ಕೂಡ ಕಷ್ಟ ಪಡ್ತೀವಿ. ಇದು ನಮ್ಮ ಈ ಚಕ್ರದ ವಿಶೇಷತೆ ಆಗಿದೆ. ಈ ಚಕ್ರ ಪ್ರಭಾವವಾಗಿತ್ತು ಅಂದ್ರೆ ಈ ತತ್ವಗಳು ನಿಮ್ಮಲ್ಲಿ ಇರುತ್ತೆ. ಗಮನಿಸಿಕೊಳ್ಳಿ ಮಾಸ್ಟರ್ಸ್ ಅದನ್ನ. ಆರೋಗ್ಯದ ಸಮಸ್ಯೆಗಳು ಏನೆಲ್ಲ ಇರುತ್ತೆ? ಮಲಬದ್ಧತೆ, ಮೊಣಕಾಲ್ ನೋವು, ಸೊಂಟ ನೋವು, ಮೂಲವ್ಯಾಧಿ, ಸಂಧಿವಾತ, ಮೂಗಿನ ಸಮಸ್ಯೆ, ಚರ್ಮದ ಸಮಸ್ಯೆ, ಕಾಲುಗಳ ಸಮಸ್ಯೆಗಳು ಅಥವಾ ಜೀವಕಣಗಳ ಸಮಸ್ಯೆಗಳು. ಇಷ್ಟೆಲ್ಲ ಸಮಸ್ಯೆಗಳು ಇದೆ ಅಂದ್ರೆ ಮೂಲಾಧಾರ ಚಕ್ರ ಅಷ್ಟು ನಮಗೆ ಸ್ಟ್ರಾಂಗ್ ಆಗಿಲ್ಲ, ಪ್ರಭಾವವಾಗಿಲ್ಲ ಅಂತ ತಿಳ್ಕೊಂಬಿಡಿ. ಹಾಗಾದ್ರೆ ಏನೆಲ್ಲ ಮಾಡ್ಬೇಕು ಆಧ್ಯಾತ್ಮಿಕದಲ್ಲಿ? ಇದಕ್ಕೆ ಏನಿದೆ ಪರಿಷ್ಕರಣೆ ಅಂತ ನೋಡ್ತಾ ಹೋದ್ರೆ, ಕ್ರಮಬದ್ಧತೆಯ ಧ್ಯಾನ ಮಾಡ್ಬೇಕು, ಶಾಕಾಹಾರ ಭೋಜನವನ್ನ ತಗೊಂಡ್ಬೇಕು, ಜೀವನದ ಮೂಲ ಭೌತಿಕ ಸಮಸ್ಯೆಯನ್ನು ದಾಟುವುದು. ಭೌತಿಕ ಸಮಸ್ಯೆಗಳು ಎಷ್ಟೊಂದು ಇರುತ್ತಲ್ಲ ಮಾಸ್ಟರ್ಸ್, ನಮ್ ಪ್ರಾಪಂಚಿಕವಾಗಿ ನಾವು ಅದರದಿಂದ ದೂರ ಹೋಗಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು, ಸಮಸ್ಯೆಗಳಿಂದ ದೂರ ಹೋಗ್ಬೇಡಿ, ಆ ಸಮಸ್ಯೆಯನ್ನು ದಾಟೋದ್ನ ನೋಡಿ. ಅಂದ್ರೆ ಸಮಸ್ಯೆನ ತೀರ್ಸೋದ್ರಲ್ಲಿ ನೀವು ಯಶಸ್ಸನ್ನ ಕಾಣಿ, ಅದರಿಂದ ದೂರ ಹೋಗ್ಲಿಕ್ಕೆ ಹೋಗ್ಬೇಡಿ. ಅಸ್ತಿತ್ವದ ಬಗೆಗಿನ ಚಿಂತೆ, ಅಸ್ತಿತ್ವದಲ್ಲಿ ಏನಿದೆ ಚಿಂತೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಚಿಂತೆಯನ್ನು ದಾಟುವುದು, ಕಷ್ಟಪಡುವ ಗುಣ, ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು, ಜೀವನದಲ್ಲಿ ಬರುವ ಎಲ್ಲಾ ಅವಕಾಶಗಳನ್ನು, ಎಲ್ಲ ಸಂಭಾವ್ಯತೆಗಳನ್ನು ಎಲ್ಲಾ ಕೋನಗಳಿಂದ ಕಲಿಯಬೇಕು. ನಾವು ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ಮಾಡಿದ್ವಿ ಸ್ಪಿರಿಚುವಲ್ ಟ್ಯಾಬ್ಲೆಟ್, ಬರುವ ಎಲ್ಲಾ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಬೇಕು ಅಂತ. ಇಲ್ಲೂ ಇದೆ ಅದು. ನಮ್ ಕರ್ಮ ಸಿದ್ಧಾಂತ, ನಮ್ಗೆ ಏನೋ ಬಂದಿದೆ ಕರ್ಮ ಸಿದ್ಧಾಂತ, ಅನ್ಭವಿಸೋಣ. ಕಷ್ಟ ಪಡ್ತಿದೀವ, ಅನ್ಭವಿಸೋಣ. ಸುಖವಾಗಿ ಅನ್ಭವಿಸೋಣ, ನಗ್ನಗ್ತಾ ಅನ್ಭವಿಸೋಣ. ನಾವು ಒಂದ್ ತಿಳ್ಕೊಬೇಕು, ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾಗಿ ದೇಹಕ್ಕೆ ಬರುವ ಎಲ್ಲಾ ಸಮಸ್ಯೆಗಳನ್ನ ನಾವು ಎದುರಿಸಿ ನಿಲ್ಲೋಣ, ಅರಿವಿನಿಂದ ಇರೋಣ. ಅವಾಗ ಮಾತ್ರ ನಾವು ಮೂಲಾಧಾರ ಚಕ್ರವನ್ನ ಪ್ರಭಾವಿತವಾಗಿ ಮಾಡಬಹುದು. ಹಾಗಾದ್ರೆ ಖನಿಜದ ತತ್ವಗಳು ಅಂದ್ರೆ ಸ್ಥಿರತೆ. ಮಣ್ಣಿನಿಂದ ಮಾಣಿಕ್ಯದವರೆಗೂ ಯಾವುದೇ ಅನುಭವ ಬಂದರೂ ಈ ಮೂಲಾಧಾರದ ಮೂಲ ತತ್ವವನ್ನು ತಿಳಿಯಬೇಕು. ಖನಿಜ ತತ್ವ ಅಂದರೆ ಸ್ಥಿರತ್ವ. ಮಣ್ಣಿನಿಂದ ಹಿಡಿದು ಮಾಣಿಕ್ಯದವರೆಗೂ ಏನಾದ್ರು ಸಮಸ್ಯೆ ಬರ್ಲಿ ಮಾಸ್ಟರ್ ಜೀವನದಲ್ಲಿ, ಎಲ್ಲವೂ ಕೂಡ ನನಗಾಗೆ ಬಂದಿದೆ, ಮೂಲಾಧಾರ ಚಕ್ರದ ತತ್ವದಿಂದ ನಾನು ಕೂಡಿರ್ಬೇಕು, ಅನುಭವಿಸ್ಬೇಕು ಅನ್ನೋದನ್ನ ತಿಳ್ಕೊಂಬಿಡಿ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಣ್ಣಿನಿಂದ ಮಾಣಿಕ್ಯದವರೆಗೂ ಬರುವ ಎಲ್ಲಾ ಸಮಸ್ಯೆಗಳನ್ನ ಅನುಭವಿಸಿ. ಹಾಗಾದ್ರೆ ಮೂಲಾಧಾರ ಚಕ್ರ ಉತ್ತೇಜನಗೊಂಡಾಗ ಏನೆಲ್ಲ ಅನುಭವ ಆಗುತ್ತೆ? ಇದನ್ನೆಲ್ಲ ನಾವು ಮಾಡ್ತಾ ಬಂದ್ರೆ, ಗುರುಗಳು ಹೇಳ್ತಾರೆ ಡಾಕ್ಟರ್ ಜಿ.ಕೆ. ಸರ್, ಇವೆಲ್ಲ ನೀವು ಮಾಡ್ತಾ ಬಂದ್ರೆ ನಿಮಗೆ ಗ್ಯಾರಂಟಿ ಇದು ಉತ್ತೇಜನಗೊಳ್ಳುತ್ತೆ ಅಂತ. ಹಾಗಾದ್ರೆ ಉತ್ತೇಜನಗೊಂಡಾಗ ನಮ್ಗೆ ಏನೆಲ್ಲ ಲಾಭ ಆಗುತ್ತೆ ಅಂದ್ರೆ, ಭೂಮಿಯ ಮೇಲೆ ಆನಂದವಾಗಿ ಜೀವನ ನಡೆಸ್ತೀವಿ, ಯಾವಾಗ್ಲೂ ಹ್ಯಾಪಿಯಾಗಿ ಆನಂದವಾಗಿರ್ತೀವಿ. ನಮ್ಮಲ್ಲಿ ಸಹನಶೀಲತೆ, ತಾಳ್ಮೆ ಹೆಚ್ಚಾಗುತ್ತದೆ. ಸಹನಶೀಲತೆ, ಪ್ರಾಮಾಣಿಕತೆ, ತಾಳ್ಮೆ ಎಲ್ಲವನ್ನೂ ಕೂಡ ಕೇಳಿಸಿ ಅರಿವಿನಿಂದ ಇರುವ ಒಂದು ಜಾಗೃತಿ ಬೆಳೆಯುತ್ತೆ. ಭಯದಿಂದ ಮುಕ್ತರಾಗುತ್ತೇವೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಯನೇ ಇರತ್ತಿಲ್ಲ, ಭಯದಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಜೀವನದ ಮೂಲ ಭೌತಿಕ ಸಮಸ್ಯೆಗಳನ್ನು ದಾಟಬಲ್ಲವು. ಆಗ ಜೀವನದಲ್ಲಿ ಏನೇ ಭೌತಿಕ ಸಮಸ್ಯೆ ಬರ್ಲಿ, ನಾವು ಆರಾಮಾಗಿ ಅದನ್ನ ದಾಟ್ಕೊಂಡು ಸಂತೋಷವಾಗಿರ್ತೇವೆ, ಅಂದ್ರೆ ಅದನ್ನ ನಿಭಾಯಿಸ್ತೇವೆ. ಜೀವನ ಸಂಭಾವ್ಯತೆಗಳಿಂದ ಕಲಿಯುತ್ತೇವೆ. ಎಲ್ಲಾ ಸಂಭವಗಳನ್ನು ಸಂಭವಿಸುವುದೆಲ್ಲವನ್ನು ಕೂಡ ನಾವು ಕಲಿಯುತ್ತಾ ಬರುತ್ತೇವೆ. ಇದು ಇಷ್ಟು ಮೂಲಾಧಾರ ಚಕ್ರ. ಸೊ ನಮ್ಮ ಕೆಳಗಡೆ ಕೊನೆಯಲ್ಲಿ ಇದೆಯಲ್ಲ ಮಾಸ್ಟರ್, ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಮೂಲಾಧಾರ ಚಕ್ರ. ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ ಮಾಸ್ಟರ್ಸ್, ಇದು ಕೂಡ ಬಹಳ ಅದ್ಭುತವಾಗಿದೆ. ಎರಡನೆಯ ಶಕ್ತಿ ಕ್ಷೇತ್ರ ಸ್ಥಾನ ಇದು. ಹೊಟ್ಟೆಯ ಹಿಂದೆ ಒಕ್ಕಲಿನ 2 ಇಂಚು ಕೆಳಗೆ ಇದೆ, ಒಕ್ಕಲಿನ ಕೆಳಗೆ 2 ಇಂಚು ಕೆಳಗಡೆ ಇದೆ. 6 ದಳಗಳ ಕೇಸರಿ ಬಣ್ಣದ ಕಮಲದ ಹೂವಿನ ರೀತಿ ಇದೆ. 6 ಬಣ್ಣದ ಕಮಲ ರೂಪದಲ್ಲಿ ಕೇಸರಿ ಬಣ್ಣದಲ್ಲಿದೆ. ಪಂಚಭೂತಗಳಲ್ಲಿ ಇದ್ದು ಜಲತತ್ವವನ್ನು ಹೊಂದಿದೆ. ಪಂಚಭೂತದಲ್ಲಿ ಜಲತತ್ವ, ಮೂಲಾಧಾರ ಬಂದು ಭೂಮಿ ತತ್ವ ಮಾಸ್ಟರ್ಸ್. ಪಂಚಕೋಶಗಳಲ್ಲಿ
ಎರಡನೇ ಕೋಶ ಪ್ರಾಣಮಯ ಕೋಶವನ್ನ ಇದು ಹೊಂದಿದೆ, ಅದು ಸಂಬಂಧಪಟ್ಟಿದೆ. ಜ್ಞಾನೇಂದ್ರಿಯದಲ್ಲಿ ಯಾವ ಇಂದ್ರಿಯ? ನಾಲಿಗೆ. ನಾಲಿಗೆ ಸ್ವಾದಿಷ್ಠಾನ ಚಕ್ರದ ಇಂದ್ರಿಯ. ಯಾವ ಗ್ರಂಥಿಗಳು? ಲೈಂಗಿಕ ಗ್ರಂಥಿಗಳು, ಅಂಡಾಣುಗಳು, ವೃಷಣಗಳು ಭಾವನಾತ್ಮಕ ಶರೀರಕ್ಕೆ ಸಂಬಂಧಿಸಿದೆ. ಸೊ ಭಾವನಾತ್ಮಕ ಶರೀರಕ್ಕೆ ಈ ಲೈಂಗಿಕದು ಗ್ರಂಥಿಗೆ ಸಂಬಂಧಪಟ್ಟಿದೆ, ಅಂಡಾಣುವಿನ ಗ್ರಂಥಿಗೆ ಸಂಬಂಧಪಟ್ಟಿದೆ, ಮತ್ತು ವೃಷಣಗಳು ಭಾವನಾತ್ಮಕಕ್ಕೆ ಸಂಬಂಧಪಟ್ಟಿದೆ. ಅದ್ರ ಗುಣ ವಿಶೇಷತೆ ಏನಿರುತ್ತೆ? ಭಾವನೆಗಳು, ಮುಗ್ಧತೆ, ಸೃಷ್ಟಿಯ ಗುಣ, ಹೊಂದಿಕೊಳ್ಳುವಿಕೆಯ ಗುಣ, ಲೌಕಿಕ ಆನಂದಗಳು, ಮನೋಭಾವನಾತ್ಮಕತೆ, ಇದೆಲ್ಲವೂ ಕೂಡ ಇದರ ಗುಣ ವಿಶೇಷಗಳು. ಏನೇ ಸವಾಲ್ ಬರುತ್ತೆ ಹಂಗಾದ್ರೆ ಇದ್ರಲ್ಲಿ ಅಂದ್ರೆ ಅಪರಾಧ ಮನೋಭಾವನೆ ತುಂಬಾ ಇರುತ್ತೆ ಮಾಸ್ಟರ್. ಸ್ವಾದಿಷ್ಠಾನ ಚಕ್ರ ಕಡೆ ಉತ್ತೇಜಿತ ಆಗಿಲ್ಲ ಬಂದ್ರೆ ಯಾವಾಗ್ಲೂ ಅಪರಾಧ ಮನೋಭಾವನೆ ನಮ್ಮಲ್ಲಿ ನಾವೇನೇನೆ ನಾನೇನೋ ಅಪರಾಧ ಮಾಡಿದೀನಿ, ನಾನೇನೋ ತಪ್ಪು ಮಾಡಿದೀನಿ ಅಂತ ಅನ್ಕೊಂತಾನೆ ಇರೋದು, ನಮ್ಮನ್ನ ನಾವೇ ದೂಷಣೆ ಮಾಡ್ಕೊಂತ ಇರೋದು, ವಾತ್ಸಲ್ಯದ ಕೊರತೆ ಇಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತಾಡುವ ಕೊರತೆ ತುಂಬಾ ಇರುತ್ತೆ, ಭಾವುಕತೆ ಯಾವಾಗ್ಲೂ ಕೂಡ, ಅತಿ ಸೂಕ್ಷ್ಮತೆ ಎಲ್ಲದರಲ್ಲೂ ಕೂಡ ತುಂಬಾ ಸೂಕ್ಷ್ಮರಾಗಿರೋದು, ಭಾವನಾತ್ಮಕ ಜಾಲ ಯಾವಾಗ್ಲೂ ಭಾವನಾತ್ಮಕವಾಗೇ ಇರೋದು, ಸದಾ ಅವಲಂಬಿಸುವುದು, ಇನ್ನೊಬ್ರ ಮೇಲೆ ಡಿಪೆಂಡೆಂಟ್, ಏನೇ ಆಗ್ಲಿ ಇನ್ನೊಬ್ರ ಮೇಲೆ ಅವಲಂಬನೆ ಆಗಿರ್ತೇವೆ. ಇದು ಸ್ವಾದಿಷ್ಠಾನ ಚಕ್ರ ಅಷ್ಟು ಉತ್ತೇಜಿತ ಆಗಿಲ್ಲ ಅಂದ್ರೆ ಇವೆಲ್ಲ ಕ್ಯಾರೆಕ್ಟರ್ ನಮ್ಮಲ್ಲಿ ಇರುತ್ತೆ. ಹಾಗಾದ್ರೆ ನೀವು ನೋಡ್ಕೊಳ್ಳಿ, ಈ ಕ್ಯಾರೆಕ್ಟರ್ ಅಲ್ಲಿ ನಂದು ಯಾವ್ದಿದೆ, ನಾನ್ ಯಾವ್ದಕ್ಕಿದು, ನನ್ನ ಯಾವ ಚಕ್ರಕ್ಕೆ ಇದು ಸರಿದೂಗುತ್ತೆ ಅಂತ ನೋಡ್ಕೋಬಹುದು. ಕಾಯಿಲೆಗಳು ಮಾಸ್ಟರ್ಸ್, ಗರ್ಭಾಶಯ ತೊಂದರೆ, ಮೈನ್ ಆಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಗರ್ಭಾಶಯ ತೊಂದರೆ ಆಯ್ತು ಅಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ ಉತ್ತೇಜಿತಗೊಂಡಿಲ್ಲ. ಮೂತ್ರಕೋಶಗಳ ತೊಂದರೆ, ಕಿಡ್ನಿ ಪ್ರಾಬ್ಲಮ್ ಸಂಬಂಧಪಟ್ಟಿದ್ದಾಗುತ್ತೆ. ಮೂತ್ರಪಿಂಡದ ಸಂತಾನೋತ್ಪತ್ತಿ ಭಾಗಗಳ ತೊಂದರೆ, ಮಕ್ಕಳಾಗಿಲ್ಲ, ಆಗ್ಲಿಕ್ಕೆ ಏನೋ ಸಮಸ್ಯೆಗಳಿದೆ, ಹೆಣ್ಣು ಅಥವಾ ಗಂಡು ಇಬ್ಬರಲ್ಲೂ ಕೂಡ, ಅಂದರೆ ಏನು ಸ್ವಾದಿಷ್ಠಾನ ಚಕ್ರ ಅಷ್ಟು ಉತ್ತೇಜಿತ ಆಗಿಲ್ಲ. ಮೂಲವ್ಯಾಧಿ, ಸುಖವ್ಯಾಧಿಗಳು, ಬೆನ್ನು ನೋವು, ನಿದ್ರಾಹೀನತೆ, ಋತುಚಕ್ರದ ಸಮಸ್ಯೆಗಳು ಮುಂತಾದವು. ಹೆಣ್ಣು ಮಕ್ಕಳಲ್ಲಿ PCOD ಪ್ರಾಬ್ಲಮ್ಗಳು, ಋತುಚಕ್ರ ಪೀರಿಯಡ್ ಸರಿಯಾಗಿ ಆಗದೆ ಇರೋದು, ಬೆನ್ನು ನೋವು ಬರ್ತಾ ಇರೋದು ಯಾವಾಗ್ಲೂ ಕೂಡ. ಇತ್ತೀಚೆಗೆ ಗಂಡು ಹೆಣ್ಣು ಇಬ್ಬರಲ್ಲಿ ಬೆನ್ನು ನೋವುಗಳನ್ನ ನೋಡ್ತಾ ಇದ್ವಿ ನಾವು. ಮೂಲವ್ಯಾಧಿ, ಫೈಲ್ಸ್ ಬೇಗ ಬರ್ತಾ ಇದೆ, ಇದೆಲ್ಲ ಸಮಸ್ಯೆಗಳು ಕೂಡ ಸ್ವಾದಿಷ್ಠಾನ ಚಕ್ರಕ್ಕೆ ಇರೋ ತೊಂದರೆ. ಹಾಗಾದ್ರೆ ಇದರಲ್ಲಿ ಆಧ್ಯಾತ್ಮಿಕ ಪರಿಷ್ಕರಣೆ ಹೆಂಗ್ ಮಾಡ್ಕೊಳ್ಳೋಣ? ಇದಕ್ಕೆಲ್ಲದಕ್ಕೂ ಒಂದ್ ಸೊಲ್ಯೂಷನ್, ಧ್ಯಾನ ಮಾಡಲೇಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ಮೂರು ಕೂಡ ಪ್ರತಿದಿನ ನಮ್ಮ ಜೀವನ ಕೊನೆ ಉಸಿರಿರೋವರೆಗೂ ನಡೀತಾನೆ ಇರ್ಬೇಕು ಮಾಸ್ಟರ್ಸ್. ಆಗ್ಲೇನೆ ಈ ಎಲ್ಲಾ ತೊಂದರೆಯಿಂದ ನಾವು ಮುಕ್ತರಾಗೋದು. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕದಲ್ಲಿ ಇನ್ನೇನಿದೆ ಅಂದ್ರೆ ನಿತ್ಯ ಧ್ಯಾನ, ಜೀವನದಲ್ಲಿನ ಅನುಭವದಿಂದ ಪಾಠ ಕಲಿಯುವುದು. ಧ್ಯಾನ ಜೀವನಕ್ಕೆ ಬಂದಿದ್ದೀವಿ, ಈಗ್ಲೂ ನಮ್ಗೆ ಏನೇನೋ ಅನುಭವ ಆಗ್ತಿದೆ, ನಾನ್ ಯಾವ ಪಾಠ ಕಲ್ತಿದ್ದೀನಿ, ಹೊಸ ವಿಷಯಗಳನ್ನ ಕಲಿಯೋದು, ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ಗಳನ್ನ ಕಲಿಯೋದು, ಅಥವಾ ಶ್ಲೋಕಗಳು ನನಗೆ ಏನು ಬರ್ತಿರ್ಲಿಲ್ಲ ಇಷ್ಟ ದಿನ, ಶ್ಲೋಕ ಕ್ಲಾಸು, ಸುಗಮ ಸಂಗೀತ, ಜಾನಪದ ಗೀತೆ, ನೃತ್ಯ, ಎಲ್ಲವನ್ನು ಕಲಿಯೋದು. ಯಕ್ಷಗಾನ ಕಲೆಗೆ ಯಾವುದೇ ಮಿತಿ ಇಲ್ಲ, ಯಾವುದೇ ಏಜ್ನ ಮಿತಿ ಇಲ್ಲ ಅಂತ ನಮ್ ಗುರುಗಳು ಪತ್ರಿಸರು ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ರು ಕಲೆಗಳಿಗೆ. ಕಲೆನ ಕಲೀರಿ, ನಮ್ಮನ್ನು ಹಾಗೂ ಇತರರನ್ನು ಕ್ಷಮಿಸುವ ಗುಣವನ್ನು ಕಲಿಯಬೇಕು. ನಮ್ಮನ್ನು ಮತ್ತೆ ಬೇರೆಯವರನ್ನ ಕ್ಷಮಿಸ್ಬಿಡ್ಬೇಕು ಅಷ್ಟೆ. ಏನೇ ಆಗಿರ್ಲಿ ಮಾಸ್ಟರ್ಸ್, ಏನೇ ಸಮಸ್ಯೆ, ಅವರಿಂದ ನಮ್ಗೆ ತುಂಬಾ ಸಮಸ್ಯೆಗಳು ಬರ್ತಿದೆ ಅಂದ್ರೆ ಕ್ಷಮಿಸ್ಬಿಡಿ ಅಷ್ಟೇನೆ. ಕ್ಷಮಿಸ್ತಾ ಹೋಗೋದು, ಸ್ವಯಂ ತೀರ್ಪನ್ನು ನಿಲ್ಲಿಸುವುದು. ಸ್ವಯಂ ತೀರ್ಪು, ನೋ ಜಡ್ಜ್ಮೆಂಟ್ ಅಂತ ಪತ್ರಿಸರು ಅದಕ್ಕೆ ಹೇಳ್ತಾ ಇರ್ತಾರೆ. ಯಾವ್ದು ಕಾಲ ಅಲ್ಲಿ ಒಂದು ತೀರ್ಪನ್ನು ತಗೊಂಡ್ಬಿಡ್ಬೋದು, ಇಮಿಡಿಯೇಟ್ ಆಗಿ ತಗೊಂಡ್ಬಿಡೋದು, ಅದನ್ನ ಕಡಿಮೆ ಮಾಡಿ ಅಂದ್ರೆ ನಿಲ್ಸೇ ಬಿಡಿ. ಶರಣಾಗತಿಯ ಲಕ್ಷಣಗಳನ್ನು ಕಲಿಯುವುದು. ಎಲ್ಲದಕ್ಕೂ ಓಕೆ ಆಯ್ತು, ಶರಣಾಗತಿ, ತಪ್ಪು ಮಾಡಿದ್ದೇನೆ, ಐ ಆಮ್ ಸೋ ಸಾರಿ, ಕ್ಷಮಿಸಿ ನನ್ನ, ಒಂದು ಶರಣಾಗತಿ ಹೇಳ್ಬಿಡಿ ಮಾಸ್ಟರ್, ಜೀವನ ಸೂಪರ್ ಆಗಿರುತ್ತೆ. ನಮ್ಮೂರ್ ಜೊತೆ, ನಮ್ಮ ಆತ್ಮೀಯರ ಜೊತೆ, ಡಿಯರ್ ಅಂಡ್ ನಿಯರೆಸ್ಟ್ ಅವ್ರ ಜೊತೆ ಹೇಳೋದ್ರಿಂದ ಏನೂ ತಪ್ಪಿಲ್ಲ. ಶರಣಾಗತಿ ಒಂದು ಬಿಡಿ. ಮತ್ತೆ ನೀರಿನಂತೆ ಹೊಂದಿಕೊಂಡು ಹೋಗುವ ಗುಣ. ನೀರ್ ನೋಡಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅಲ್ಲ,
ಆ ನೀರಿನಂತೆ ಹೊಂದಿಕೊಳ್ಳುವ ಗುಣವನ್ನು ತಗೊಳ್ಳಿ. ಸಂದರ್ಭಕ್ಕೆ ತಕ್ಕ ಹಾಗೆ ಭಾವನೆಗಳನ್ನು ವ್ಯಕ್ತಪಡಿಸೋದನ್ನ ಕಲಿಯಿರಿ. ಕಲಿಲೇಬೇಕು. ಯಾವ ಸಂದರ್ಭಕ್ಕೆ ಯಾವ ಭಾವನೆ ನಾನು ವ್ಯಕ್ತಪಡಿಸ್ಬೇಕು ಅನ್ನೋದು. ಈ ಭೌತಿಕ ಆನಂದವನ್ನು ಮಧ್ಯ ಮಾರ್ಗದಲ್ಲಿ ಅನುಭವಿಸಿ. ಯಾವಾಗ್ಲೂ ಮಧ್ಯ ಮಾರ್ಗದಲ್ಲಿರಿ, ಯಾವಾಗ್ಲೂ ಆನಂದವಾಗಿರಿ, ವರ್ತಮಾನದಲ್ಲಿ ಜೀವಿಸಿ ಮಾಸ್ಟರ್ಸ್. ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಆಲೋಚನೆಗಳು, ಥಾಟ್ಸ್, ಮಾತು, ಕೆಲಸ ಕಾರ್ಯಗಳು, ಇದರಲ್ಲಿ ಬರುವ ಸಣ್ಣ ತಪ್ಪುಗಳನ್ನು ಸರಿಪಡಿಸಿಕೊಂಡು ಚಕ್ರದ ಸಂಪೂರ್ಣತೆ ಪಡೆಯಬಹುದು. ಇದು ಎಲ್ಲ ಎಷ್ಟೇ ಸಣ್ಣದಾಗ್ಲಿ, ಒಂದ್ ಮಾತು ಸಣ್ಣದಾಗೆ ಇರುತ್ತೆ, ಬೇರೆಯವ್ರ ನೋವಾಗಿರುತ್ತೆ. ಒಂದ್ ಕೆಲಸ ಯಾವ್ದೋ ತಪ್ಪು ಕೆಲಸ ಸಣ್ಣದೇ ಮಾಡಿರ್ತೀರ, ಅದರಿಂದ ಇನ್ನೇನೋ ಕಷ್ಟಗಳು ಬರುತ್ತೆ. ಅದಕ್ಕೇನೆ ಇದನ್ನೆಲ್ಲವನ್ನು ಸರಿಪಡಿಸ್ಕೊಂಡ್ರೆ ಈ ಸ್ವಾದಿಷ್ಠಾನ ಚಕ್ರ ಬಹಳವಾಗಿ ಉತ್ತೇಜಿತ ಆಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾದ್ರೆ ಲಾಭಗಳೇನು? ಓಕೆ, ಇಷ್ಟೆಲ್ಲ ಮಾಡಿದ್ವಿ, ಚಕ್ರ ಸ್ಟ್ರಾಂಗ್ ಆಯ್ತು ಅಂದ್ಕೊಂಡ್ರೆ ಏನ್ ಲಾಭ ಇರುತ್ತೆ? ಅಂಶಾತ್ಮ ಪೂರ್ಣಾತ್ಮ ಸ್ಥಿತಿಗೆ ಸೇರಬೇಕಾದರೆ ಆ ಹಾದಿಯಲ್ಲಿ ಬರುವ ಎಲ್ಲಾ ಪರಿಸ್ಥಿತಿಗಳನ್ನು ಅನುಕೂಲವಾಗಿ ಬದಲಾಯಿಸಿಕೊಂಡು ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವ ಮನಸ್ಥಿತಿ ಬರುತ್ತದೆ. ಅಂಶಾತ್ಮ ಪೂರ್ಣಾತ್ಮ ನೋಡಿ ಮಾಸ್ಟರ್ಸ್, ಈ ಎರಡಲ್ಲೂ ಕೂಡ ಹೊಂದಿಕೊಂಡು ಹೋಗ್ತೀವಂತೆ. ಮತ್ತೆ ನಾವು ಎಲ್ಲಾರ ಜೊತೆ ಯಾವಾಗ ನಾವು ಹೊಂದ್ಕೊಂಡು ಹೋಗ್ತೀವಿ, ಆ ಮನಸ್ಸು ನಮ್ಗೆ ಬಂದ್ಬಿಡುತ್ತಂತೆ. ಭಾವಾವೇಶಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭದಲ್ಲಿ ಪ್ರಕಟಿಸುತ್ತೇವೆ. ಭಾವನೆಗಳು ಸರಿದೂಗಿಸುವಿಕೆಯನ್ನ ಕಲಿತೇವೆ. ನಮ್ಮ ಭಾವನೆಗಳನ್ನ ಸರಿದೂಗಿಸ್ಕೊಳ್ತೇವೆ. ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳೋ ಸ್ವಭಾವ ಇರುತ್ತೆ. ಅಂಶಾತ್ಮ ಮತ್ತು ಪೂರ್ಣಾತ್ಮನಲ್ಲಿ ನಾವು ಹೋಗುವಂತಹ ಒಂದು ಶಕ್ತಿ ನಮ್ಗೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇದಿಷ್ಟನ್ನು ಸ್ವಾದಿಷ್ಠಾನ ಚಕ್ರ. ನೆಕ್ಸ್ಟ್ ಮಣಿಪೂರಕ ಚಕ್ರ, ಮೂರನೆಯ ಶಕ್ತಿ ಕ್ಷೇತ್ರ. ನಮ್ಮ ದೇಹದಲ್ಲಿನ ನಾಭಿಗೆ ಸಮಾನಾಂತರ ಬೆನ್ನು ಮೂಳೆಯ ಹತ್ತಿರ ಹಳದಿ ಬಣ್ಣದ 10 ದಳದ ಕಮಲದ ಹೂವಿನ ರೀತಿಯಲ್ಲಿರುತ್ತೆ. ನಮ್ಮ ಒಕ್ಕಳಿನ ಹಿಂಭಾಗದ ಬೆನ್ನು ಮೂಳೆಯಲ್ಲಿರುತ್ತೆ ಮಾಸ್ಟರ್ಸ್ 10 ದವಳ, ಅದು ಹಳದಿ ಬಣ್ಣದಿಂದ ಕೂಡಿರುತ್ತೆ. ಪಂಚಭೂತಗಳಲ್ಲಿ ಅಗ್ನಿ ತತ್ವವನ್ನ ಹೊಂದಿದೆ. ಇದು ಜ್ಞಾನೇಂದ್ರಿಯದಲ್ಲಿ ಕಣ್ಣನ್ನು ಇದು ಪ್ರತಿನಿಧಿಸುತ್ತದೆ. ಕೋಶಗಳಲ್ಲಿ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟಿರುತ್ತೆ. ಗ್ರಂಥಿಗಳಲ್ಲಿ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಅಂತೀವಲ್ಲ, ಪ್ಯಾಂಕ್ರಿಯಾಸ್, ಅದಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಎಷ್ಟೋ ಜನಗಳಿಂದ ನಾವು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬರ್ತಿರೋದು ನೋಡ್ತಾ ಇದೀವಿ ಮಾಸ್ಟರ್ಸ್. ಪ್ಯಾಂಕ್ರಿಯಾಸ್ನ ರಿಮೂವ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ, ಟ್ರೀಟ್ಮೆಂಟ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದು ಈ ಒಂದು ಚಕ್ರ ಮಣಿಪೂರಕ ಚಕ್ರ. ಗುಣ ವಿಶೇಷತೆ ಏನಿರುತ್ತೆ? ಯೋಧನ ಪರಿಸ್ಥಿತಿಯ ತತ್ವ. ಯೋಧ ಯಾವಾಗ್ಲೂ ಹೇಗೆ ಒಂದು ಪರಿಸ್ಥಿತಿನಲ್ಲಿ ಇರ್ತಾನೆ ಅಂದ್ರೆ, ಅವನು ಜೀವ ತೆಗಿಯಕ್ಕೂ ಸರಿ, ಜೀವ ಹೋಗಿಸ್ಕೊಳ್ಳಕ್ಕೂ ಸರಿ. ಭಾರತ ದೇಶಕ್ಕಾಗಿ ಅವನು ಮರಣ ಹೊಂದಕ್ಕೂ ಸರಿ, ಶತ್ರುಗಳನ್ನ ಸಾಯಿಸ್ಲಿಕ್ಕೂ ಸರಿ ಆ ತತ್ವವನ್ನು ಹೊಂದಿರುತ್ತೆ. ಸ್ವಾಭಿಮಾನವಾಗಿರ್ತೇವೆ, ಸ್ವಯಂ ಪ್ರೇರಣೆಯಿಂದ ಇರ್ತೇವೆ, ಇಚ್ಛಾಶಕ್ತಿಯಾಗಿರ್ತೇವೆ. ಪ್ರಾಪಂಚಿಕ ದೃಷ್ಟಿಕೋನದ ಬದಲಾವಣೆ, ಅಹಂ, ವಿಶ್ವಾಸ, ಸ್ವಾವಲಂಬನೆ, ಜವಾಬ್ದಾರಿ, ಇದರಲ್ಲೆಲ್ಲ ಕೂಡ ನಾವು ವಿಶೇಷತೆಯಲ್ಲಿ ಇರ್ತೇವೆ. ಇದು ಸವಾಲ್ಗಳು ಏನೇನಿರುತ್ತೆ ಗೊತ್ತಾ ನಮ್ಗೆ? ಅಹಂಕಾರ ಇರುತ್ತೆ, ಅವಮಾನ, ಶಕ್ತಿ ನಿಯಂತ್ರಣ, ಉನ್ನತ ಹಾಗೂ ಕೆಳಗಿನ ಸಂಕೀರ್ಣತೆ. ನೋಡಿ ಮಾಸ್ಟರ್ಸ್, ಏನೇ ಸವಾಲ್ಗಳು ಬರುತ್ತೆ ಅಂತ? ಅಹಂಕಾರ, ಅವಮಾನ, ಶಕ್ತಿ ನಿಯಂತ್ರಣ, ಉನ್ನತ ಹಾಗೂ ಕೆಳಗಿನ ಸಂಕೀರ್ಣತೆ ಬಗ್ಗೆ ಇರುತ್ತೆ. ಕಾಯಿಲೆಗಳು ಏನೇನ್ ಬರುತ್ತೆ ಅಂದ್ರೆ, ಜೀರ್ಣಾಂಗ ಸಮಸ್ಯೆ, ಪಿತ್ತ ಜನಕಾಂಗದ ಸಮಸ್ಯೆ, ಪಿತ್ತಕೋಶ, ದೊಡ್ಡ ಕರುಳು, ಹೊಟ್ಟೆಯ ಹುಣ್ಣು, ಮಧುಮೇಹ ಮುಂತಾದ ಕಾಯಿಲೆಗಳೆಲ್ಲ ಬರೋದು ಈ ಚಕ್ರ, ಮಣಿಪೂರಕ ಚಕ್ರ ಉತ್ತೇಜನ ಆಗಿಲ್ಲ ಅಂದ್ರೆ. ಹಾಗಾದ್ರೆ ಆಧ್ಯಾತ್ಮಿಕ ಅಭ್ಯಾಸಗಳು ಏನ್ ಮಾಡಬಹುದು ನಾವು ಇದರಲ್ಲಿ ಅಂದ್ರೆ, ದೀರ್ಘವಾದ ಧ್ಯಾನಾಭ್ಯಾಸ ಮಾಸ್ಟರ್ಸ್. ಆ ಎರಡರಲ್ಲಿ ಏನ್ ಹೇಳಿದ್ರು? ಪ್ರತಿದಿನ ಧ್ಯಾನ. ಬಟ್ ಇದ್ರಲ್ಲಿ ಯಾವ ವರ್ಡ್ ಯೂಸ್ ಮಾಡಿದ್ರು ಗುರುಗಳು ಅಂದ್ರೆ, ದೀರ್ಘವಾದ ಧ್ಯಾನಾಭ್ಯಾಸ ಮಾಡಲೇಬೇಕು. ಸರಿಯಾದ ಆಹಾರ ಕ್ರಿಯೆಯನ್ನ ಫಾಲೋ ಮಾಡಬೇಕು. ಉಸಿರಾಟವನ್ನು ಬಹಳ ಚೆನ್ನಾಗಿ ಆಡ್ಬೇಕು.
ನಡಿಗೆಯ ವ್ಯಾಯಾಮ, ವಾಕಿಂಗ್ ಇರಬೇಕು, ಪುಸ್ತಕ ಪಠನೆ ಮಾಡಬೇಕು, ನಮ್ಮಲ್ಲಿನ ಸ್ವಯಂ ಶಕ್ತಿಯನ್ನ ಸರಿಯಾದ ಆಲೋಚನೆ, ಮಾತು, ಕಾರ್ಯಗಳಿಗೆ ಬಳಸಬೇಕು. ಎಷ್ಟು ಅದ್ಭುತವಾಗಿದೆ ನೋಡಿ ಮಾಸ್ಟರ್ಸ್ ಮಣಿಪೂರಕ ಚಕ್ರದ ವಿಶೇಷತೆ. ಮತ್ತೆ ನಮ್ಮ ಸ್ಥಾನದ ಬಲಕ್ಕೆ ತಕ್ಕ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಬೇಕು. ನಮ್ಮ ಸ್ಥಾನ ಯಾವ್ದಿದೆ, ನಾನು ಯಾವ ರೀತಿ ನ್ಯಾಯವನ್ನು ಒದಗಿಸ್ಬೇಕು. ಒಂದು ಮಗಳಾಗಿ, ಸೊಸೆಯಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ, ಇನ್ನೇನೆಲ್ಲ ನಮ್ಮ ಸ್ಥಾನ ಇದೆ, ನಾವು ಯಾವ ತರ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದನ್ನ ತಿಳಿದಿರ್ತೇವೆ. ದೈನಂದಿನ ಜೀವನದಲ್ಲಿ ಉತ್ಪ್ರೇರಕವಾಗಿ, ವ್ಯವಹಾರದಲ್ಲಿ ವೇಗವರ್ಧಕ ಪಾತ್ರವನ್ನು ಅನುಭವಿಸಬೇಕು. ದೈನಂದಿನ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇರ್ಲಿ ಮಾಸ್ಟರ್ಸ್, ಅದಕ್ಕೆ ಒಂದು ಆ ಪಾತ್ರನ ನಾನು ನಿಭಾಯಿಸ್ತೀನಿ, ನಾನು ತಕ್ಕವಾಗಿ ನಾನು ನಿಭಾಯಿಸ್ತೀನಿ. ಒಂದು ತಾಯಿಯಾಗಿ ನನ್ನ ಪಾತ್ರ ಏನಿದೆ ಜೀವನದಲ್ಲಿ, ನಾನು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ಮಗಳಾಗಿ ನಿಭಾಯಿಸ್ತೀನಿ, ಹೆಂಡತಿಯಾಗಿ ನಿಭಾಯಿಸ್ತೀನಿ, ಒಂದು ಟೀಚರ್ ಆಗಿ ನಿಭಾಯಿಸ್ತೀನಿ. ನಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದು ಕೂಡ ನಮ್ಮ ಸ್ಥಿತಿ ಆಗಿರುತ್ತೆ. ನಾನು ಯಾವ ನ್ಯಾಯ ಒದಗಿಸ್ತಿದ್ದೇನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂದರ್ಭಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ನಮ್ಮ ಮಾತು, ಆಲೋಚನೆ, ಭಾವನೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಕಾರ್ಯವನ್ನು ಬಳಸಬೇಕು. ಇದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ಮಾಸ್ಟರ್ಸ್? ಮಾತು, ಭಾವನೆ, ಆಲೋಚನೆ ಪ್ರತಿದಿನ ನಮ್ಮ ಜೀವನದಲ್ಲಿ ಇದು ಅಡಕವಾಗ್ಬಿಟ್ಟಿದೆ ಮಾಸ್ಟರ್ಸ್. ಅಷ್ಟು ನಾವು ಉತ್ತೇಜಿತ ಆಗ್ಬೇಕು ನಮ್ಮ ಚಕ್ರಗಳು ಅಂದ್ರೆ ನಾವು ಇದನ್ನೆಲ್ಲಾನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ದೈನಂದಿನ ಜೀವನವನ್ನ ನಾವು ನಡೆಸ್ಬೇಕಾಗುತ್ತೆ. ಹಾಗಾದ್ರೆ ಇದು ಉತ್ತೇಜನ ಆದ್ಮೇಲೆ ಏನ್ ಲಾಭ ಇರುತ್ತೆ ಅಂದ್ರೆ, ಭಯ ಮತ್ತು ಸಂಕೋಚ ಇರುವುದಿಲ್ಲ. ಸ್ವಯಂ ಪ್ರೇರಿತ ಶಕ್ತಿಯಿಂದ ಹೆಚ್ಚಾಗ್ತಾ ಹೋಗುತ್ತದೆ. ಎಲ್ಲ ಅವಕಾಶಗಳನ್ನು ಮಾಡಿ ತೋರಿಸುವ ಸ್ವಯಂ ಶಕ್ತಿ ವೃದ್ಧಿಯಾಗಿ ಯಶಸ್ಸು ಲಭಿಸುತ್ತೆ. ಸ್ವಾವಲಂಬನೆ ಜೀವನ ನಮ್ಮದಾಗುತ್ತೆ. ಸ್ವಾಭಿಮಾನ, ಜವಾಬ್ದಾರಿತನ ಲಭಿಸುತ್ತದೆ. ಸ್ವಾಭಿಮಾನವಾಗಿರ್ತೀವಿ, ಜವಾಬ್ದಾರಿಯಾಗಿರ್ತೀವಿ. ಈ ಚಕ್ರ ನಮ್ಗೆ ಪ್ರೇರೇಪಣೆ ಆದ್ಮೇಲೆ ಇದೆಲ್ಲವೂ ಕೂಡ ಇದರ ಲಾಭಗಳು. ನೆಕ್ಸ್ಟ್ ಮಾಸ್ಟರ್ಸ್, ಅನಾಹತ ಚಕ್ರ, 4ನೆಯ ಶಕ್ತಿ ಕ್ಷೇತ್ರ. ಇದು ಎಲ್ಲಿರುತ್ತೆ 4ನೇ ಶಕ್ತಿ ಕ್ಷೇತ್ರ ಅಂದ್ರೆ, ಎದೆಯ ಮಧ್ಯಭಾಗದಲ್ಲಿ ಇದೆ. ನಮ್ಮ ಎದೆಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರ ಇದೆ. ಹಸಿರು ಬಣ್ಣದ 12 ಕಮಲದ ದಳಗಳ ಹೂವಿನ ರೀತಿಯಲ್ಲಿದೆ. ಹಸಿರು ಬಣ್ಣದಿಂದ ಕೂಡಿದೆ, 12 ಕಮಲದ ದಳಗಳು ಇದು ಮಾಸ್ಟರ್ಸ್. ಪಂಚಭೂತಗಳಲ್ಲಿ ವಾಯುತತ್ವದಲ್ಲಿ ಇದು ಕೂಡಿದೆ. ಜ್ಞಾನೇಂದ್ರಿಯಗಳಲ್ಲಿ ಸ್ಪರ್ಶಕ್ಕೆ ಸಂಬಂಧಿಸಿದೆ. ಸ್ಪರ್ಶ, ಟಚ್, ಚರ್ಮ, ಸ್ಪರ್ಶಕ್ಕೆ ಸಂಬಂಧಿಸಿದೆ. ಗ್ರಂಥಿಗಳಲ್ಲಿ ಥೈಮಸ್ ಗ್ರಂಥಿ ಹಾಗೂ ವಿಜ್ಞಾನಮಯೋ ಕೋಶಕ್ಕೆ ಸಂಬಂಧಿಸಿದೆ. ಇದು ವಿಜ್ಞಾನಮಯೋ ಕೋಶಕ್ಕೆ ಸಂಬಂಧಿಸಿದೆ. ಗುಣ ವಿಶೇಷಗಳು ಏನಿರುತ್ತೆ ಅಂದ್ರೆ, ಬೇಷರತ್ ಪ್ರೀತಿ, ಯೂನಿವರ್ಸಲ್ ಲವ್ ಮಾಸ್ಟರ್ಸ್, ಕರುಣೆ, ದಯೆ, ಸರ್ವವನ್ನು ಸ್ವೀಕರಿಸುವ ಮನೋಭಾವ, ಕ್ಷಮೆ ಹಾಗೂ ಜವಾಬ್ದಾರಿ, ಮೈತ್ರಿಯ ಭಾವನೆ, ಮಿತ್ರತ್ವ ಭಾವ, ಸಮೂಹ ಚೈತನ್ಯ ತತ್ವಭಾವ, ಏಕತ್ವ ಭಾವ, ಕೃತಜ್ಞತಾ ಭಾವನೆ, ನಿಷ್ಕಲ್ಮತೆ, ಸಂತೋಷ, ತ್ಯಾಗ ಮನೋಭಾವ, ಒಳ್ಳೆಯ ಅವಗಾಹನೆಯ ಲಕ್ಷಣಗಳು. ಓ ಮೈ ಗಾಡ್, ಇಷ್ಟೊಂದಿದೆ ನೋಡಿ ಮಾಸ್ಟರ್ಸ್ ಅನಾಥ ಚಕ್ರದಲ್ಲಿ. ಸೂಪರ್. ಇಷ್ಟನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದು ಸೂಪರ್ ಮಾಸ್ಟರ್ಸ್. ಹಾಗಾದ್ರೆ ಏನೆಲ್ಲ ಸವಾಲುಗಳು ಬರುತ್ತೆ ಗೊತ್ತಾ? ಸ್ವಯಂ ಪ್ರೀತಿ ಕುಂಠಿತವಾಗುತ್ತದೆ, ಆತ್ಮದೊಂದಿಗೆ ಸಂಬಂಧ ಬೇರ್ಪಡುವಿಕೆಯಾಗುತ್ತದೆ, ಒಂಟಿತನ, ದುಃಖ, ಇವೆಲ್ಲ ಸವಾಲುಗಳು ಬರುತ್ತೆ ನೋಡಿ. ಇದ್ರಲ್ಲಿ ನಮ್ದು ಏನಿದೆ ಅಂತ ಎಲ್ಲಾರು ತಾವುಗಳು ಎಲ್ಲರೂ ಗುರ್ತಿಸ್ಕೊಬಿಡಿ. ಸ್ವಯಂ ಪ್ರೀತಿ ಕುಂಠಿತ ಆಗುತ್ತೆ, ಆತ್ಮದೊಂದಿಗೆ ಸಂಬಂಧ ಬೇರ್ಪಡುತ್ತೆ, ಒಂಟಿತನ ಹಾಗೂ ದುಃಖ, ಎಲ್ಲಾ ಸವಾಲುಗಳು ಈ ಚಕ್ರದಲ್ಲಿ ಬರುತ್ತೆ. ಕಾಯಿಲೆಗಳು ಏನ್ ಬರುತ್ತೆ ಅಂದ್ರೆ, ಹೃದಯ ಸಂಬಂಧಿತ ಕಾಯಿಲೆ, ಎದೆಗೆ ಸಂಬಂಧಿಸಿದ್ದು, ಶ್ವಾಸಕೋಶಗಳ ಹಾಗೂ ಭುಜ ಮತ್ತು ಕೈಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ರಕ್ತ ಪರಿಚಲನೆಗೆ ಸಂಬಂಧಿಸಿದ ಹಾಗೂ ಅಸ್ತಮಾ, ಲುಕೇಮಿಯಾ, ನಿಮೋನಿಯಾ, ರಕ್ತದೊತ್ತಡ,
ಇನ್ನು ಎಷ್ಟೆಷ್ಟು ಕಾಯಿಲೆಗಳು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಮಾಸ್ಟರ್ಸ್. ಹಾಗಾದ್ರೆ ಆಧ್ಯಾತ್ಮಿಕ ಪರಿಷ್ಕರಣೆ ಹೇಗ್ ಮಾಡ್ಕೊಳ್ಳೋದು? ಆಳವಾದ ಧ್ಯಾನ ಕ್ರಿಯೆ. ಹಿಂದೆ ಚಕ್ರ, ದೀರ್ಘವಾದ ಜ್ಞಾನ ಕ್ರಿಯೆ. ಇದ್ ನೋಡಿ ಇನ್ನೊಂದು ವರ್ಡ್, ಆಳವಾದ ಧ್ಯಾನ ಕ್ರಿಯೆಯಲ್ಲಿ ಇರ್ಬೇಕು. ಪ್ರಕೃತಿಯೊಂದಿಗೆ ನಡಿಗೆ, ಯಾವಾಗ್ಲೂ ಪ್ರಕೃತಿಯ ಜೊತೆ ಇರಬೇಕು. ನಮ್ ಪತ್ರಿ ಸರ್ ಅದನ್ನೇ ಅಲ್ವಾ ಮಾಸ್ಟರ್ಸ್ ಹೇಳೋದು, ಯಾವಾಗ್ಲೂ ನೇಚರ್ ಜೊತೆ ಇರಿ, ನೇಚರ್ ಜೊತೆ ಇರಿ ಅಂತ. ಸ್ನೇಹಿತರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವುದು. ಸಂಸಾರದಲ್ಲಿ ನಿರ್ವಾಣ, ಪತ್ರಿ ಸರ್ ಹೇಳಿದ್ದು 50-50 ಕಾನ್ಸೆಪ್ಟ್. 50% ಸಂಸಾರಕ್ಕೆ, 50% ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ. ಇಲ್ಲೂ ಕೂಡ ಹೇಳ್ತಾರೆ, ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಉತ್ತಮ ಸಮಯ ಮಾಸ್ಟರ್ಸ್, ಉತ್ತಮ ಸಮಯವನ್ನು ಕಳೆಯುವುದು. ಆಧ್ಯಾತ್ಮಿಕ ಸೇವೆಯನ್ನು ಮಾಡುವುದು. ಈಗ ನಾವೆಲ್ಲ ಮಾಡ್ತಾ ಇದೀವಿ ಅದನ್ನಲ್ವಾ ಮಾಸ್ಟರ್ಸ್? ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲರ ಆಧ್ಯಾತ್ಮಿಕ ಸೇವೆನಲ್ಲಿ ಇದ್ದೇವೆ. ಕೆಲಸಗಳನ್ನು ವಾಯು ವೇಗದಲ್ಲಿ ಮಾಡಿ ಮುಗಿಸುವುದು. ಹಿಂಗ್ ಚಿಕ್ಕ ಅಷ್ಟೇ ನಾನು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಆ ವಾಯು ರೀತಿ ಇರ್ಬೇಕಂತೆ ನಮ್ ಕೆಲಸಗಳೆಲ್ಲ. ಸರಿಯಾದ ಸಮಯಕ್ಕೆ ಮುಗಿಸುವುದು, ಮೌನಾಚರಣೆಯನ್ನು ಮಾಡುವುದು. ಇದು ಸಾಕಷ್ಟು ನಾವು ಪಿರಮಿಡ್ ಮಾಸ್ಟರ್ಸ್ಗಳು ಮಾಡ್ತಾ ಇದ್ದೀವಿ. ಹೆಚ್ಚು ಮೌನಾಚರಣೆ ಯಾವಾಗ ಸಾಧ್ಯ ಆಗುತ್ತೋ ಹಾಗೆಲ್ಲ ಮೌನಾಚರಣೆಯನ್ನ ಮಾಡಿ ಚಟ್ ಅಂತ ಕೆಲಸಗಳು ವಾಯು ರೀತಿಯಲ್ಲಿ ಹಾಗಂಗ್ ಮಾಡಿದಾಗ ನಮ್ಮ ಅನಾಥ ಚಕ್ರ ಉತ್ತಮ ಸ್ಥಿತಿನಲ್ಲಿ ಇರುತ್ತೆ ಮಾಸ್ಟರ್. ಉತ್ತೇಜನ ಆದ್ಮೇಲೆ ಏನೆಲ್ಲ ಲಾಭಗಳಿದೆ ಅಂದ್ರೆ, ವಿಶ್ವ ಮಾನವ ಪ್ರೇಮ. ಪತ್ರಿ ಸರ್ ವಿಶ್ವ ಮಾನವ ಪ್ರೇಮ ಅವ್ರು ಸಿಕ್ಕಿದ್ದು. ಸೊ ಆ ವಿಶ್ವ ಮಾನವ ಪ್ರೇಮ, ಬುದ್ಧ ವಿಶ್ವ ಮಾನವ ಪ್ರೇಮ, ಅವರೆಲ್ಲ ಬಸವಣ್ಣವರು ವಿಶ್ವ ಮಾನವ ಪ್ರೇಮಿಗಳು. ಇವ್ರೆಲ್ಲರೂ ಕೂಡ ಅನಾಥ ಚಕ್ರ ಉತ್ತೇಜನ ಫಸ್ಟ್ ಕ್ಲಾಸ್ ಆಗಿತ್ತು ಮಾಸ್ಟರ್ಸ್ ಇವ್ರಿಗೆಲ್ಲ. ಕರುಣೆ, ಬಾಧ್ಯತೆ, ಅನುಕಂಪ, ಸಹಾಯ, ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಅನಾಥ ಚಕ್ರದಲ್ಲಿದ್ರೆ ಈ ಎಲ್ಲಾ ಗುಣಗಳು ಹೆಚ್ಚಾಗಿರುತ್ತೆ ಮಾಸ್ಟರ್ಸ್. ವಿಶ್ವ ಮಾನವ ಪ್ರೇಮೆ ಆಗ್ತೆ, ಕರುಣೆ ಇರುತ್ತೆ, ಬಾಧ್ಯತೆ ಇರುತ್ತೆ, ಅನುಕಂಪ ಇರುತ್ತೆ, ಸಹಾಯ ಇರುತ್ತೆ, ಹೆಚ್ಚು ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನೆಕ್ಸ್ಟ್ ವಿಶುದ್ಧಿ ಚಕ್ರ 5ನೇ ಶಕ್ತಿ ಕ್ಷೇತ್ರವಾಗಿದೆ. ಇದು 5ನೇ ಶಕ್ತಿ ಕ್ಷೇತ್ರ. ಯಾವ ಸ್ಥಾನ? ಗಂಟಲು ಭಾಗದಲ್ಲಿರುತ್ತದೆ. ವಿಶುದ್ಧಿ ಚಕ್ರ ಗಂಟಲು ಭಾಗ, ತಿಳಿ ನೀಲಿ ಬಣ್ಣ, 16 ದಳಗಳ ಕಮಲದ ಹೂವಿನ ಆಕೃತಿಯಲ್ಲಿರುತ್ತೆ. ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನ ಹೊಂದಿದೆ. ಕೋಶಗಳಲ್ಲಿ ವಿಜ್ಞಾನ ಕೋಶವನ್ನ ಇದು ಪ್ರತಿನಿಧಿಸುತ್ತದೆ. ಗ್ರಂಥಿಗಳಲ್ಲಿ ಥೈರಾಯ್ಡ್ ಗ್ರಂಥಿ, ಇದಂತೂ ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇವತ್ತು ನಾವು ಬಹಳಷ್ಟು ಮಂದಿ ಥೈರಾಯ್ಡ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಮುಂದೆ ಬರುತ್ತೆ ಯಾಕಿದ್ ಬರುತ್ತೆ ಅಂತ. ಥೈರಾಯ್ಡ್ ಗ್ರಂಥಿ ಆಧ್ಯಾತ್ಮಿಕ ದೇಹದೊಂದಿಗೆ ಸಮಗ್ರ ಸಂಪರ್ಕವನ್ನು ಹೊಂದಿದೆ. ಏನ್ ಗುಣ ವಿಶೇಷತೆ ಇದೆ? ನಂಬುವ ಸಾಮರ್ಥ್ಯ. ಎಲ್ಲವನ್ನು ನಾವು ನಂಬ್ತೀವಿ, ಆ ನಂಬುವ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಮಾತನಾಡುವ ಹಕ್ಕು ಇರುತ್ತೆ ಅನ್ಬಿಟ್ಟು ನಾವು ಚೆನ್ನಾಗಿ ಮಾತಾಡ್ತೀವಿ. ಎಸ್, ಇದು ಹಕ್ಕು ನಮ್ದು, ಮಾತನಾಡುವ ಹಕ್ಕು. ಯಾವಾಗ ನಮ್ ವಿಶುದ್ಧಿ ಚಕ್ರ ಚೆನ್ನಾಗಿರುತ್ತೆ, ನಮ್ಮ ಮಾತು ಅಷ್ಟೇ ಸ್ಪಷ್ಟತೆ ಆಗಿರುತ್ತೆ, ಅಷ್ಟೇ ಪರ್ಫೆಕ್ಟ್ ಆಗಿ ನಾವು ಮಾತಾಡ್ತೀವಿ, ಆ ಹಕ್ಕು ನಮ್ಗಿರುತ್ತೆ. ಶಾಂತ ಚಿತ್ತದ ಸ್ವಾತಂತ್ರ್ಯ ಇರುತ್ತೆ, ಹಾಗೂ ಒಗ್ಗಟ್ಟಿನ ಪ್ರೀತಿ. ಸಮೂಹದಲ್ಲಿ ಎಲ್ಲವನ್ನು ಪ್ರೀತಿ ಮಾಡ್ತೀವಿ, ಸಮಾನತೆಯಲ್ಲಿ ನೋಡ್ತೇವೆ, ಸಮಚಿತ್ತತೆಯಿಂದ ಇರ್ತೇವೆ, ತನ್ನನ್ನು ವ್ಯಕ್ತಪಡಿಸುವುದಕ್ಕೆ ಹಾಗೂ ನಿಷ್ಠೆ. ನನ್ನನ್ನು ನಾನು ಎಲ್ಲಿ ಬೇಕಾದ್ರೂ ವ್ಯಕ್ತಪಡಿಸ್ತೇನೆ ಅಂತ ಅನ್ಕೊಂತೀವಿ. ಎಸ್, ನಾನು ಎಲ್ಲಿ ಬೇಕೋ ನಾನು ವ್ಯಕ್ತಪಡಿಸ್ತೇನೆ, ಯಾಕಂದ್ರೆ ಆ ಹಕ್ಕು ನನಗಿದೆ, ಯಾಕಂದ್ರೆ ನನ್ನ ವಿಶುದ್ಧಿ ಚಕ್ರ ಅಷ್ಟು ಸ್ಪಷ್ಟವಾಗಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ನಿಷ್ಠಾವಂತರಾಗಿರ್ತೇವೆ ಮಾಸ್ಟರ್ಸ್. ಇದೆಲ್ಲಾ ಗುಣಗಳು ಇತ್ತು ಅಂದ್ರೆ ನಿಮ್ಮ ವಿಶುದ್ಧಿ ಚಕ್ರ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಅನ್ಕೊಂಡ್ಬಿಡ್ಬೇಕು. ಎಸ್, ಏನೇ ಸವಾಲುಗಳು ಬರ್ತದೆ ಹಾಗಾದ್ರೆ ಅಂದ್ರೆ, ವಿಷಕಾರಿ ಕೌಟುಂಬಿಕ ವಾತಾವರಣ. ಕೌಟುಂಬಿಕ ವಾತಾವರಣ ವಿಷಕಾರಿಯಾಗಿರುತ್ತಂತೆ. ಸಂವಹನ ನಿರ್ಲಕ್ಷ್ಯತೆ, ಸಂವಹನ ಮಾಡ್ಲಿಕ್ಕೆ ರಿಜೆಕ್ಟ್ ಮಾಡ್ತಾರೆ. ಆತ್ಮವಿಶ್ವಾಸದ ಕೊರತೆ, ತುಂಬಾ ಆತ್ಮವಿಶ್ವಾಸ ನಮ್ಮಲ್ಲಿ, ನಮ್ ವಿಶ್ವಾಸನೇ ಇರೋದಿಲ್ಲ. ಮನೋಭಾವನಾತ್ಮಕ ಸವಾಲುಗಳು, ಮನಸ್ಸಿಗೆ ಮನೋಭಾವನೆಯಾಗಿ ಬರುವಂತ ಸವಾಲುಗಳು ಬಹಳ ನಮ್ಗೆ ಬರ್ತಾನೆ ಇರುತ್ತಂತೆ.
ಅಭಿವ್ಯಕ್ತೀಕರಣೆ ಕೊರತೆ. ಅಭಿವ್ಯಕ್ತಿ ಮಾಡೋದು ಯಾವುದ್ರಲ್ಲೂ ನಮ್ಗೆ ಅಭಿವ್ಯಕ್ತತೆ ಇರೋದಿಲ್ಲ. ಅದೊಂದು ತುಂಬಾ ಕೊರತೆ. ಟೀಕೆ ಮಾಡುವುದು, ಟೀಕೆ ಮಾಡೋದು, ಸುಮ್ನೆ ಎಲ್ಲಾನು ಟೀಕೆ ಮಾಡೋದು. ನಂಬಿಕೆ ಕೊರತೆ, ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಕೊರತೆ, ಯಾವುದೇ ನಂಬಿಕೆ ಇಲ್ಲದೆ ಹೋದಾಗ ನಿರ್ಧಾರ ಹೆಂಗ್ ತಗೊಂತೀವೋ ಅದ್ರಲ್ಲೂ ಕೊರತೆ. ಅಧಿಕಾರದ ಕೊರತೆ, ವಿಶ್ವಾಸದ ಕೊರತೆ, ಎಲ್ಲ ಕೊರತೆಗಳು ಈ ಒಂದು ವಿಶುದ್ಧ ಚಕ್ರದಲ್ಲಿ ಬರುತ್ತೆ ಮಾಸ್ಟರ್ಸ್. ಸೊ ಇದೆಲ್ಲ ಸವಾಲುಗಳು ನಮ್ಗೆ ಬರ್ತಿದೆ ದೈನಂದಿನ ಜೀವನದಲ್ಲಿ, ಅಥವಾ ನಾನೇ ಗುರ್ತಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಅನ್ಕೊಂಡ್ಬಿಡ್ಬೇಕು, ನನಗೆ ವಿಶುದ್ಧಿ ಚಕ್ರ ಅಷ್ಟೊಂದು ಉತ್ತೇಜನ ಆಗಿಲ್ಲ. ಹೇಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ದೀರ್ಘವಾದ ಧ್ಯಾನ, ಆಳವಾದ ಧ್ಯಾನ. ಮಾಸ್ಟರ್ಸ್ ಇಲ್ಲೆಲ್ಲ ಹೇಳ್ತಾರೆ ಚಕ್ರಗಳನ್ನ ಹೀಲಿಂಗ್ ಮಾಡೋದಿದೆ, ಚಕ್ರಗಳನ್ನ ಉತ್ತೇಜನ ಮಾಡೋ ಪ್ರೋಸೆಸ್ ಇದೆ. ನಥಿಂಗ್ ಮಾಸ್ಟರ್ಸ್, ಯಾರಿಗೂ ಕೂಡ ಮಾಡಕ್ ಸಾಧ್ಯನೇ ಇಲ್ಲ. ಪತ್ರಿ ಸರ್ ಹೇಳಿದ್ದಾರೆ, ನೀನೇ ಹೀಲಿಂಗ್ ಮಾಡ್ಕೊಬೇಕು ಧ್ಯಾನದ ಮುಖಾಂತರ. ಯಾರು ಕೂಡ ಚಕ್ರ ಹೀಲಿಂಗ್, ಚಕ್ರ ಉತ್ತೇಜಿತ ಮಾಡ್ತೀವಿ ನಾವು, ಈ ತರಗತಿಗಳಿಗೆ ಬನ್ನಿ, ನಾವು ಈ ಸೆಷನ್ಗಳನ್ನ ಮಾಡ್ತೀವಿ, 1-2 ಸಿಟ್ಟಿಂಗ್ 3 ಸಿಟ್ಟಿಂಗ್ ನಲ್ಲಿ ನಮ್ಮ ತರಗತಿಗಳಿಗೆ ಬಂದು ಕೇಳಿ ಅಂತ ಹೇಳೋರು ಸಾಕಷ್ಟು ಮಂದಿ ಇದ್ದಾರೆ. ಆಮೇಲೆ ಅದಕ್ಕೆ ದುಡ್ಡು ಕೂಡ ತಗೊಂಡು ನಾವು ಚಕ್ರ ಹೀಲಿಂಗ್ ನ ಮಾಡ್ತೇವೆ ಅಂತ ಹೇಳೋರು ಕೂಡ ಈ ನಡುವೆ ಸಾಕಷ್ಟು ಮಂದಿ ಬಂದಿದ್ದಾರೆ. ದಯವಿಟ್ಟು ಅದೆಲ್ಲವೂ ಸಾಧ್ಯನೇ ಇಲ್ಲ. ಪತ್ರಿ ಸರ್ ಹೇಳ್ತಾರೆ, ನಿಮ್ಮನ್ನ ನೀವೇ ಹೀಲ್ ಮಾಡ್ಕೊಬೇಕು, ನಿಮ್ಮನ್ನ ನೀವೇ ಶುದ್ಧತೆ ಮಾಡ್ಕೊಬೇಕು ಧ್ಯಾನದ ಮುಖಾಂತರ. ಸೊ ಈ ಸಾಧನೆಯನ್ನ ದಯವಿಟ್ಟು ಮಾಡಿ ಎಲ್ಲರೂ. ರೋಗಗಳೇನೇ ಬರುತ್ತೆ, ಗಂಟಲಿಗೆ ಸಂಬಂಧಿಸಿದ ಥೈರಾಯ್ಡ್, ಗಾಯನ, ಸ್ವರಮೇಳ, ಕಿವಿ, ಕುತ್ತಿಗೆ, ಭುಜಗಳಿಗೆ ಸಂಬಂಧಿಸಿದ ಕಾಯಿಲೆ. ಥೈರಾಯ್ಡ್, ನಮ್ಮ ಸ್ವರಮೇಳ, ಕಿವಿ, ಕುತ್ತಿಗೆ, ಭುಜ, ಇದೆಲ್ಲವೂ ಕೂಡ ನಮ್ಗೆ ಆಗ್ತಾ ಇದೆ, ನೋವು ಬರ್ತಾ ಇದೆ, ಏನೇನು ಕಾಯಿಲೆಗಳು ಬರ್ತಾ ಇದೆ ಅಂತ ಅಂದ್ರೆ ಇದೆಲ್ಲವೂ ಕೂಡ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಆಧ್ಯಾತ್ಮಿಕ ಪರಿಷ್ಕರಣೆ ಹೇಗೆ ಮಾಡಬಹುದು ಅಂದ್ರೆ ಪ್ರಾಮಾಣಿಕತೆಯೊಂದಿಗೆ ಗಂಭೀರವಾದ ಧ್ಯಾನವನ್ನು ಮಾಡುವುದು. ಪ್ರಾಮಾಣಿಕತೆ ಇರ್ಬೇಕು ಮಾಸ್ಟರ್ಸ್. ಇವತ್ತು ಮಾಡ್ದೆ, ನಿಜವಾಗ್ಲು ಯಾಕೋ ನಾಳೆ ಎದೊಳಕ್ಕಾಗ್ಲಿಲ್ಲ, ಇವತ್ತು ಸಂಡೇ ಅಲ್ವಾ, ಇವತ್ತು ರಜಾ ಮಾಡ್ಬಿಡೋಣ ಧ್ಯಾನಕ್ಕೆ ಅಂತ ಮಲ್ಕೊಂಡ್ಬಿಡ್ತೇವೆ. ಆಮೇಲೆ ಹುಣ್ಣಿಮೆ ಧ್ಯಾನ, ಒಂದು ಹುಣ್ಣಿಮೆ ಪಿರಮಿಡ್ ವ್ಯಾಲಿಗೆ ಹೋಗಿ ಬುದ್ಧ ಪೌರ್ಣಿಮೆನಲ್ಲಿ ಸಾಕಷ್ಟು ಮಾಡಿ ಬಂದಿದ್ದೀನಿ, ಈ ಹುಣ್ಣಿಮೆ ಸ್ವಲ್ಪ ರೆಸ್ಟ್ ಕೊಟ್ಬಿಡೋಣ, ಮಲ್ಕೊಂಡ್ಬಿಡೋಣ ಅಂತ ಮಾಡಬಾರ್ದು. ಪ್ರಾಮಾಣಿಕತೆಗೆ ಪ್ರತಿದಿನ ಪ್ರಾಮಾಣಿಕವಾಗಿ ಮಾಡಲೇಬೇಕಾಗಿರೋದು ಧ್ಯಾನ ಅಂತ ಇಲ್ಲಿ ನಮ್ಮ ಪತ್ರಿ ಸರ್ ಹೇಳ್ತಾರೆ. ಸೃಜನಶೀಲತೆಯ ಅಭಿವ್ಯಕ್ತತೆ ದೇಹ, ಮನಸ್ಸು, ಬುದ್ಧಿ, ಶಕ್ತಿ, ತಿಳುವಳಿಕೆಯೊಂದಿಗೆ ಜೀವನ ನಡೆಸುವಿಕೆ, ಮೌನವನ್ನು ಕಾಪಾಡಿಕೊಳ್ಳುವುದು. ಸೃಜನಶೀಲತೆ ಇರೋದು, ಬುದ್ಧಿ, ದೇಹ, ಮನಸ್ಸು, ಈ ಎಲ್ಲಾ ಶಕ್ತಿಗಳನ್ನ ಕಾಪಾಡಿಕೊಳ್ಳುವುದು ಮೌನವಾಗಿ ಹೆಚ್ಚಾಗಿ ಇರಬೇಕು. ಮೌನ ಮಾಡಿದ್ರೇನೆ ವಿಶುದ್ಧಿ ಚಕ್ರವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಹೆಚ್ಚು ಮೌನ ಆಗಂತ ಮಾತೇ ಆಡ್ಬಾರ್ದು ಅಂತ ಏನಲ್ಲ, ಎಲ್ಲಿ ಬೇಕೋ, ಎಷ್ಟು ಬೇಕೋ, ಯಾವ ವಿಚಾರಕ್ಕೆ ತಕ್ಕನಂಗೆ ಮಾತಾಡ್ಬೇಕು. ಯಾಕಂದ್ರೆ ನಾವಿನ್ನ ಪ್ರಾಪಂಚಿಕ ಜೀವನದಲ್ಲಿ ಇದ್ದೇವೆ, ಯಾಕಂದ್ರೆ ನಾವಿನ್ನ ಸಂಸಾರದಲ್ಲಿ ಇದ್ದೇವೆ, ನಾವು ಸಂಸಾರದಲ್ಲೇ ನಿರ್ವಹಣೆ ಹೊಂದಿದ್ದೀವಿ. ಹಂಗಂತ ಯಾವಾಗ್ಲೂ ಮೌನ ಮಾಡಿ ಅಂತ ಅಲ್ಲ. ನನ್ನ ಮಾತು ನಾನು ಎಲ್ಲಿ ಬಳಸ್ತಿದ್ದೇನೆ, ನನ್ನ ಅವಶ್ಯಕತೆ ಅಲ್ಲಿದ್ಯಾ, ಆ ಸಮಯಕ್ಕೆ ನನ್ನ ಅವಶ್ಯಕತೆ ಬೇಕಾ, ನನ್ನ ಮಾತು ಬೇಕಾ, ಇದನ್ನ ಯೋಚನೆ ಮಾಡಿ ಮಾತಾಡಿ. ಇಲ್ಲ ಅಂದ್ರೆ ಮೌನವಾಗಿ. ಮಾಸ್ಟರ್ಸ್, ನಮ್ ಗುರುಗಳು ಹೇಳ್ತಾರೆ, ಪತ್ರಿ ಸರ್ ಕೂಡ ಹೇಳಿದ್ದಾರೆ, ಬೆಳಿಗ್ಗೆ ಎದ್ದಾಗ ಯಾರು ಅಟ್ಲೀಸ್ಟ್ 3 hours ಮಾತೇ ಹಾಡದೆ ಮೌನ ಮಾಡ್ತೀರಾ, ಅದು ಇಡೀ ಒಂದ್ ದಿನಕ್ಕೆ ಸಮಾನ ಅಂತ. ಆದಷ್ಟು ಆ ಒಂದು 3 hours ನೀವೇನ್ ಮಾಡ್ತೀರಾ ಅದನ್ನ ಗಮನವಿಟ್ಟು ಮಾಡಿ. ಮಾತಾಡೋ ಸಂದರ್ಭ ಬಂದ್ರೆ ಖಂಡಿತ ಮಾತಾಡಿ, ಎಷ್ಟು ಬೇಕೋ ಅಷ್ಟು. ಇದನ್ನ ಮಾಡ್ತಾ ಹೋಗಿ. ಇದೊಂದು ಟೆಸ್ಟ್ ಬಹಳ ಚೆನ್ನಾಗಿದೆ ಮಾಸ್ಟರ್, ನಾನ್ ಮಾಡಿದ್ದೀನಿ ಅದನ್ನ ಫಿಸಿಕಲ್ ಆಗಿ, ಅದು ನನ್ಗೊಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅದು. ಬಟ್ ನಾನು ವಿಶುದ್ಧಿ ಚಕ್ರ ನಾನು ಆರಾಮಾಗಿ ಹೇಳ್ತೀನಿ, ನನ್ನ ವಿಶುದ್ಧಿ ಚಕ್ರ ತುಂಬಾ ಚೆನ್ನಾಗಿದೆ ಅಂತ. ಸೊ ಅದನ್ನ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಾವು ನಮ್ಮ ಮಾತನ್ನು ಪ್ರಮಾಣೀಕರಿಸಿ ಹೇಳಬೇಕು. ಸತ್ಯದೊಂದಿಗೆ ಸರಿಯಾದ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಮಾತುಕತೆ ನಡೆಸಬೇಕು. ಸಂಗೀತವನ್ನು ಕಲಿಯಬೇಕು, ಶ್ಲೋಕವನ್ನು ಕಲಿಯಬೇಕು, ಫಿಲಿಂ ಹಾಡುಗಳನ್ನ ಕಲಿಬೇಕು,
ಜಾನಪದ ಸಂಗೀತ ಕಲಿಬೇಕು, ಎಲ್ಲವನ್ನು ಕಲಿಬೇಕು ಅಂತಾರೆ ಪತ್ರಿ ಸರ್. ಯಾರು ಚೆನ್ನಾಗಿ ಸಂಗೀತವನ್ನ ಕಲಿತಾ ಹೋಗ್ತೀರ ಮಾಸ್ಟರ್, ವಿಶುದ್ಧಿ ಚಕ್ರ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಸ್ವರದ ಒಂದು ಮೇಳ, ಸ್ವರ ಮೇಳ ಬಹಳ 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 ಚೆನ್ನಾಗಿರುತ್ತೆ ಸಂಗೀತವನ್ನ ಕಲಿತಾಗ. ಹಾಗಾಗಿ ಸಂಗೀತ ಕಲಿಲೇಬೇಕು ಮಾಸ್ಟರ್ಸ್. ಇವತ್ತಿಂದನೇ ಯಾರ್ಯಾರಿಗೆ ಶ್ಲೋಕ ಇಷ್ಟ ಇದೆ, ಸಂಗೀತಗಳು ಕಲಿಬೇಕು, ದಯವಿಟ್ಟು ಜಾಯ್ನ್ ಆಗಿ ಕಲಿತಾ ಹೋಗಿ. ಎಸ್ ಮಾಸ್ಟರ್ಸ್, ಯೇಸು ಕ್ರಿಸ್ತ ಒಂದ್ ಮಾತನ್ನ ಹೇಳ್ತಾರೆ, ನಮ್ಮ ಬಾಯಿಯ ಒಳಗೆ ಓದುದ್ದು ನಮಗೆ ಕೆಡುಕು ಮಾಡುವುದಿಲ್ಲ, ನಮ್ಮ ಬಾಯಿಯಿಂದ ಹೊರಬರುವ ಒಂದೊಂದು ಪದ ನಮ್ಮ ಆತ್ಮ ಅಭಿವೃದ್ಧಿಗೆ ಆತಂಕಕಾರಿಯಾಗುತ್ತದೆ. ಎಂತ ಒಳ್ಳೇದು ಮಾಸ್ಟರ್ಸ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕೇಳಿ. ನಮ್ಮ ಬಾಯಿಯ ಒಳಗೆ ಓದುದ್ದು ನಮಗೆ ಕೆಡುಕು ಮಾಡುವುದಿಲ್ಲ, ನಮ್ಮ ಬಾಯಿಂದ ಹೊರಬರುವ ಒಂದೊಂದು ಪದ ನಮ್ಮ ಆತ್ಮ ಅಭಿವೃದ್ಧಿಗೆ ಆತಂಕಕಾರಿಯಾಗುತ್ತದೆ. ಹಾಗಾಗಿ ಮಾತು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಆಯ್ತಪ್ಪ, ನಾನು ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬಂದೆ, ಲಾಭ ಏನಾಗುತ್ತೆ ಅಂದ್ರೆ ಸೃಜನಾತ್ಮಕ ಶಕ್ತಿಯ ಸಂಪೂರ್ಣ ಹೊಂದಾಣಿಕೆ. ಎಲ್ಲ ಸೃಜನಾತ್ಮಕ ಶಕ್ತಿ ಅಂದ್ರೆ ದೇಹ, ಮನಸ್ಸು, ಬುದ್ಧಿ, ಆತ್ಮನ ಹೊಂದಾಣಿಕೆಯಾಗಿ ಏರ್ಪಡಿಸೋದು, ಎಲ್ಲವೂ ಕೂಡ ಹೊಂದಾಣಿಕೆಯಾಗಿರುತ್ತೆ. ಸಾಂಸ್ಕೃತಿಕ ಕಲೆಗಳಲ್ಲಿ ಹೆಚ್ಚು ನಮಗೆ ಪ್ರೋತ್ಸಾಹ ಕೊಡ್ತೀವಿ. ಸಂಗೀತದ ಪ್ರಾವೀಣ್ಯತೆಯಲ್ಲಿ ನಾವು ಲಾಭವನ್ನ ಗಳಿಸ್ತೇವೆ. ದೇವರು ಒಬ್ಬನೇ ಎಂಬ ಅರಿವು ನಮ್ಗೆ ಲಭಿಸುತ್ತದೆ. ಮತ್ತೆ ಸಹಾಯ ಮಾಡುವ ಮನೋಭಾವನೆ ಹೆಚ್ಚಾಗುತ್ತದೆ. ಸಮಾನತೆ ಕಾಣ್ತೀವಿ, ಎಲ್ಲರಲ್ಲೂ ಸಮಭಾವನೆಯಿಂದ ಇರ್ತೀವಿ, ದೈವತ್ವದೊಂದಿಗೆ ಇರುತ್ತೇವೆ. ಪತ್ರಿ ಸರ್ ಹೇಳ್ಬಿಡ್ತಾರೆ, ವಿ ಆರ್ ಆಲ್ ಗಾಡ್ಸ್ ಅಂತ ಹೇಳಿದ್ದಾರೆ. ಆ ದೈವತ್ವವನ್ನ ನಾವು ಇನ್ನ ಹೆಚ್ಚೆಚ್ಚು ಮಾಡ್ಕೊಂತೀವಿ. ಯಾವಾಗ ಅಂದ್ರೆ ನಮ್ ವಿಶುದ್ಧಿ ಚಕ್ರ ಸೂಪರ್ ಆಗಿದ್ದಾಗ. ಒಬ್ಬ ಯೋಗಿಯ ರೀತಿಯಲ್ಲಿ ಜೀವನ ನಡೆಸುವ ಭಾಗ್ಯ ನಮ್ಮದಾಗುತ್ತದೆ. ಎಸ್ ಮಾಸ್ಟರ್ಸ್, ಲಭ್ಯವಾಗುತ್ತದೆ ಅಂತ ಹೇಳ್ತಾರೆ. ಇದು ಸರಿಯಾಗಿದ್ರೆ ಒಬ್ಬ ಯೋಗಿ ಪುರುಷ ಆಗ್ತೇನೆ, ಯೋಗಿಯ ತರ ಜೀವನ ನಡೆಸುವ ಲಾಭ ನಮ್ಮದಾಗುತ್ತೆ ಅಂತ ಇಲ್ಲಿ ನಮ್ಮ ಗುರುಗಳು ಹೇಳ್ತಾರೆ. ನೆಕ್ಸ್ಟ್ ಮಾಸ್ಟರ್ಸ್, ಆಜ್ಞಾ ಚಕ್ರ 6ನೆಯ ಶಕ್ತಿ ಕ್ಷೇತ್ರ ಇದಾಗಿದೆ. ಜ್ಞಾನ ನೇತ್ರ, ದಿವ್ಯ ಚಕ್ಷು, ಭ್ರೂ ಮಧ್ಯದಲ್ಲಿರುವ ಕಡು ನೀಲಿ ಬಣ್ಣದ 2 ದಳದಲ್ಲಿನ ಕಮಲದ ಹೂವಿನ ಆಕೃತಿಯಲ್ಲಿ ಇರುತ್ತದೆ. ವೆರಿ ಇಂಟ್ರೆಸ್ಟಿಂಗ್ ಚಕ್ರ ಮಾಸ್ಟರ್ಸ್. ಇದು ನೀಲಿ ಬಣ್ಣದ ಚಕ್ರ. ಗ್ರಂಥಿಗಳಲ್ಲಿ ಪಿಟ್ಯುಟರಿ ಗ್ರಂಥಿಗೆ ಸಂಬಂಧಿಸಿದೆ. ಕಾಸ್ಮಿಕ್ ದೇಹದೊಂದಿಗೆ ಸಂಪರ್ಕ ಹೊಂದಿದ ದೇಹದಲ್ಲಿನ ಕೇಂದ್ರ. ನರಮಂಡಲವನ್ನು ನಿಯಂತ್ರಿಸುತ್ತದೆ. ನರಮಂಡಲಗಳಲ್ಲಿ 2 ವಿಧವಾದ ವ್ಯವಸ್ಥೆಗಳು ಇರುತ್ತದೆ. ಅಸಂಕಲ್ಪಿತ ಕಾರ್ಯಗಳು, ಹೃದಯದ ಕಾರ್ಯವಿಧಾನ. 2 ನರಮಂಡಲದಲ್ಲಿ ಇರುತ್ತೆ. ಹೆಚ್ಚಾಗಿ ಹೃದಯ ಸ್ವಲ್ಪ ಬ್ರೀಫ್ ಆಗಿ ಏನ್ ಬೇಡ, ನಾವು ಇನ್ ಡೆಪ್ತ್ ಹೋಗೋದ್ ಬೇಡ, ಅದು ನಾಲೆಡ್ಜ್ ತಗೊಳ್ಳೋಣ ಸಾಕು. ಇದ್ರ ಗುಣ ವಿಶೇಷತೆ ಏನಿರುತ್ತೆ ಅಂದ್ರೆ ಸ್ವಯಂ ಸಾಕ್ಷಾತ್ಕಾರ, ಅಂತಃಪ್ರಜ್ಞೆಯ ಅರಿವಿರುತ್ತೆ, ದೃಶ್ಯೀಕರಣ ಇರುತ್ತೆ, ಏಕತೆ ಇರುತ್ತೆ, ಅತೀಂದ್ರಿಯ ಇರುತ್ತೆ, 6ನೆಯ ಆ ಶಕ್ತಿಯನ್ನ ನಾವು ತಗೊಂಡಿರ್ತೀವಿ. ಅಂತರ್ಪ್ರಜ್ಞೆ ಅರಿವು ನಮ್ಮದಾಗಿರುತ್ತೆ. ಈಗೆಲ್ಲ ನಮ್ಗೆ ಗೊತ್ತಾಗಿದೆ, ನಾವು ದೇಹ ಅಲ್ಲ ಆತ್ಮ ಅಂತ. ಈ ಅಂತಃಪ್ರಜ್ಞೆ ನಮ್ಗೆ ಬಂದಾಗ ಮಾಸ್ಟರ್, ನಮ್ಗೆ ದಿವ್ಯ ಚಕ್ಷು ಗ್ಯಾರಂಟಿ ಓಪನ್ ಆಗುತ್ತೆ. ಈ ಆಜ್ಞಾ ಚಕ್ರ, ಆ ಒಂದು ಜ್ಞಾನವನ್ನು ನಾವು ತಗೊಬೇಕು. ಸ್ವಯಂ ಸಾಕ್ಷಾತ್ಕಾರನು ಕೂಡ ಹೊಂದುತ್ತೇವೆ. ಮುಕ್ತಿಗೆ ಮಾರ್ಗನು ಕೂಡ ಇದಾಗಿದೆ. ಸವಾಲುಗಳು ಏನ್ ಬರ್ತದೆ ಗೊತ್ತಾ? ಭ್ರಮೆ, ರಾತ್ರಿಯ ಭಾವನಾತ್ಮಕ ವಿಕೃತಿ, ಏಕಾಗ್ರತೆ ಇಲ್ಲದಿರುವುದು, ಏನೇನು ಭ್ರಮಿಸ್ಕೊಳ್ಳೋದು. ರಾತ್ರಿ ಎಲ್ಲ ನೋಡಿ ನನಗೆ ಏನೇನು ಕನ್ಸುಗಳು ಬರ್ತಾ ಇದೆ, ನಿದ್ರೇನೆ ಬರಲ್ಲ. ಯಾಕಂದ್ರೆ ನಮ್ಮ ಆಲೋಚನೆಗಳು, ಏಕಾಗ್ರತೆನೇ ಇರೋದಿಲ್ಲ ನಮ್ಗೆ. ಯಾಕಂದ್ರೆ ನಾವು ಏಕಾಗ್ರತೆಯಲ್ಲಿ ನಾವು ಇರೋದಿಲ್ಲ, ಆಲೋಚನೆಗಳು ಬರ್ತಾ ಇರುತ್ತೆ. ಒಂಥರ ಭ್ರಮೆ, ಕಲ್ಪನಾ ಜಗತ್ತಿನ ಪರ್ಯಟನೆ, ಯಾವ್ಯಾವ್ದು ನಮ್ಮ ಕಲ್ಪನೆಗೆ ಮೀರಿದ ಜಗತ್ತುಗಳನ್ನೆಲ್ಲ ನಾವು ಪರ್ಯಟನೆ ಮಾಡ್ತೀವಿ. ದೃಷ್ಟಿ ದೋಷ, ಕಣ್ಣಿಗೆ ಪ್ರಾಬ್ಲಮ್ ಇರುತ್ತೆ. ನರಗಳ ಸಮಸ್ಯೆ, ಮೆಡುಲಾ, ತಲೆನೋವು, ಚರ್ಮ ಸಮಸ್ಯೆ, ರೋಗಗಳು. ಈಗ ಮೈಗ್ರೇನ್ ಸರ್ವೇ ಸಾಮಾನ್ಯವಾಗಿ ಕೇಳ್ತಿರುವ ಒಂದು ರೋಗ. ಮೈಗ್ರೇನ್ 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 ಇದೆಲ್ಲ ಯಾಕೆ ಬರುತ್ತೆ ಗೊತ್ತಾ ಮಾಸ್ಟರ್ಸ್? ಆಜ್ಞಾ ಚಕ್ರ ಶಕ್ತಿಯುತವಾಗಿಲ್ಲ ಅಂದ್ರೆ ನಾವು ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತೇವೆ.
ಹಾಗಾದ್ರೆ ಆಧ್ಯಾತ್ಮಿಕ ಪರಿಹಾರ ಏನ್ ಹೇಳ್ತಾರೆ ನಮ್ಮ ಗುರುಗಳು? ಮತ್ತೆ ಅದೇ ತೀವ್ರವಾದ ಧ್ಯಾನ ಮಾಡ್ಬೇಕು, ಪ್ರಕೃತಿಯ ನಡಿಗೆ ಇರಬೇಕು, ಆಧ್ಯಾತ್ಮಿಕ ಸೇವೆ, ದಿನನಿತ್ಯದ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ಅರ್ಥೈಸಿಕೊಳ್ಳಬೇಕು, ವಾಸ್ತವದಲ್ಲಿ ಜೀವಿಸಬೇಕು, ಏಕತ್ವ ಇರಬೇಕು, ದ್ವಂದ್ವ ಇಲ್ಲದ ಸತ್ಯತೆಯಿಂದ ನಡೆಯುವುದು. ದ್ವಂದ್ವ ಇರಬಾರ್ದು ನಮ್ಮ ಸತ್ಯತೆಯಲ್ಲಿ, ಸತ್ಯವಾಗಿ ನಡೆಯಬೇಕು, ಸತ್ಯವಾದ ಉದ್ದೇಶವನ್ನ ತಿಳಿದುಕೊಳ್ಳಬೇಕು, ನಮ್ಮ ಭವಿಷ್ಯದ ಯೋಜನೆಯನ್ನು ವಿಶ್ವದ ಯೋಜನೆಯೊಂದಿಗೆ ಜೋಡಿಸ್ಬೇಕು. ಮಾಸ್ಟರ್ಸ್ ಪತ್ರಿ ಸರ್ ಹೇಳ್ತಾರೆ, ನೀನ್ ಜೀವನ ಮಾಡ್ದೆಪ್ಪ, ನಿನ್ ಕುಟುಂಬ, ನಿನ್ ಹೆಂಡತಿ, ನಿನ್ ಗಂಡ, ನಿಮ್ ಅತ್ತೆ ಮಾವ, ತಂದೆ ತಾಯಿ, ಮಕ್ಕಳು, ಅದು ಅಲ್ಲ ಜೀವನ. ನೀನು ಹುಟ್ಟಿ ಬಂದ ಮೇಲೆ ವಿಶ್ವಕ್ಕಾಗಿ ನೀನ್ ಏನ್ ಮಾಡ್ದೆ, ಲೋಕ ಕಲ್ಯಾಣಕ್ಕಾಗಿ ಏನ್ ಮಾಡ್ದೆ, ಆ ಒಂದು ಆಲೋಚನೆ ನಮ್ಮ ಆಜ್ಞಾ ಚಕ್ರದಲ್ಲಿ ಇದ್ದಾಗ ಇರುತ್ತೆ. ನಾವು ಅದನ್ನ ಜೋಡಣೆ ಮಾಡ್ಕೊಬೇಕು. ಬೇರೆ ಬೇರೆ ಲೋಕದ ಆಯಾಮಗಳ ಅನುಭವಗಳು ಬಂದಾಗ ಆಜ್ಞಾ ಚಕ್ರದ ಪಾಠವನ್ನು ಕಲಿಯಬೇಕು. ಒಬ್ಬೊಬ್ರು ಹೇಳ್ತಾರೆ, ನಾನು ಆಸ್ಟ್ರಲ್ ಟ್ರಾವೆಲಿಂಗ್ ಆಗ್ತಾ ಇದೆ, ನಾನು ಧ್ಯಾನದಲ್ಲಿ ಕುತ್ಕೊಂಡು ನಾನು ಯಾವ್ದೋ ಬೇರೆ ಪ್ರಪಂಚಕ್ಕೆಲ್ಲ ಯಾವ್ದೋ ಬೇರೆ ಲೋಕಗಳನ್ನೆಲ್ಲ ನೋಡ್ಕೊಂಡ್ ಬಂದೆ ಅಂತ ನಮ್ಮ ಮಾಸ್ಟರ್ಸ್ ಎಲ್ಲ ನಾವು ಅನುಭವದಲ್ಲಿ ಕೇಳಿದೀವಲ್ವಾ ಮಾಸ್ಟರ್ಸ್, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅಂತವ್ರು ಆಜ್ಞಾ ಚಕ್ರದ ಪಾಠವನ್ನ ಸಾಕಷ್ಟು ಕಲಿಬೇಕಾಗುತ್ತೆ. ಆಧ್ಯಾತ್ಮಿಕ ವಿಜ್ಞಾನದ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ಬೇಕು. ಜೀವನದ ಉದ್ದೇಶವನ್ನು ಬದಲಾಯಿಸಿಕೊಳ್ಬೇಕು. ನಮ್ಮ ನಡೆ ಹಾಗೂ ನುಡಿಯನ್ನು ಬದಲಾಯಿಸಿಕೊಳ್ಳಬೇಕು. ಈ ರೀತಿಯಾಗಿ ಆಜ್ಞಾ ಚಕ್ರ ಪರಿಪೂರ್ಣತೆಯನ್ನ ಸಾಧಿಸಬಹುದು. ಸ್ಪಿರಿಚುವಲ್ ಬುಕ್ಸ್ಗಳನ್ನ ಓದ್ಬೇಕು ಮಾಸ್ಟರ್. ಸ್ವತಃ ಸರ್ ಹೇಳ್ತಾರೆ, ಬಹಳಷ್ಟು ಬುಕ್ಸ್ ಇದೆ, ಎಲ್ಲಾ ಬುಕ್ಸ್ಗಳನ್ನ ಓದಿ ಅಂತಾರೆ. ಯಾವ ಎಲ್ಲಾ ಲ್ಯಾಂಗ್ವೇಜ್ಗಳು ಸಿಗ್ತಿದೆ ಇವಾಗ. ನಮ್ಮ ಕನ್ನಡದಲ್ಲಿ ಮಾಸ್ಟರ್ಸ್ ತೆಲುಗು, ಇಂಗ್ಲಿಷ್ ಬುಕ್ಸ್ಗಳೆಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗ್ತಿದೆ. ಬಹಳಷ್ಟು ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಆ ತರ ಸ್ಪಿರಿಚುವಲ್ ಬುಕ್ಸ್ಗಳನ್ನ ಕನ್ನಡ ಚೆನ್ನಾಗಿ ಬರೋರು ಕನ್ನಡದಲ್ಲಿ ಓದಿ, ತೆಲುಗು ಬರೋರು ತೆಲುಗು, ಇಂಗ್ಲಿಷ್ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ಬುಕ್ಸ್ಗಳನ್ನ ಓದಿ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಲಾಭಗಳೇನೇನಾಗುತ್ತೆ? ಗತದಲ್ಲಿದ್ದ ನಾನು, ಪ್ರಸ್ತುತದಲ್ಲಿ ಇದ್ದ ನಾನು, ಭವಿಷ್ಯದಲ್ಲಿ ಇದ್ದ ನಾನು ಎನ್ನುವ ವಿಷಯದ ಮೇಲೆ ಸಂಪೂರ್ಣ ಅವಗಾಹನೆ ಬರುತ್ತದೆ. ಆಜ್ಞಾ ಚಕ್ರ ಸ್ಟ್ರಾಂಗ್ ಆದಾಗ ನಾವು ಎಲ್ಲಾ ನಮ್ಮ ನಮ್ಮ ಹುಟ್ಟುಗಳನ್ನ ನಾವು ನೋಡ್ಕೊಬಹುದು. ಪತ್ರಿ ಸರ್ ಎಲ್ಲವನ್ನು ಕೂಡ ನೋಡ್ಕೊಂಡ್ರಂತೆ. ಬುದ್ಧ ಭಗವಾನ್ 800 ಜನ್ಮಗಳನ್ನ ನೋಡ್ಕೊಂಡ್ರಂತೆ. ಪತ್ನಿ ಸರ್ 70ರಿಂದ 80 ಜನ್ಮಗಳನ್ನ ಪತ್ರಿ ಸರ್ ನೋಡ್ಕೊಂಡ್ರಂತೆ. ಇದು ನಮಗೂ ಸಾಧ್ಯ ಮಾಸ್ಟರ್ಸ್, ನಮ್ಮೆಲ್ಲರಿಗೂ ಸಾಧ್ಯ, ನಾವು ಕೂಡ ನೋಡ್ಕೊಬಹುದು. ಹಾಗಾಗಿ ಇದು ಸಿಕ್ಕುತ್ತೆ ಅಂತ ಹೇಳ್ತಾರೆ. ಕಾರಣ ಮತ್ತು ಪರಿಣಾಮ ತಿಳುಪಡಿವಿಕೆ ಆಗುತ್ತೆ. ಅದರ ಕಾರಣಗಳೇನು, ಅದರಿಂದ ಏನೆಲ್ಲ ಪರಿಣಾಮ ಆಯ್ತು ನಮ್ಗೆ ಗೊತ್ತಾಗುತ್ತೆ. ಜೀವನ ದೇಹದ ಸಂಪೂರ್ಣ ಅರಿವು ಉಂಟಾಗುತ್ತದೆ. ನಮ್ಮ ಜೀವನದಲ್ಲಿ, ನಮ್ಮ ದೇಹದ ಸಂಪೂರ್ಣದಲ್ಲಿ ನಾವು ಅರಿವಿನಿಂದ ಇರ್ತೀವಿ ಯಾವಾಗ್ಲೂ. ಎಷ್ಟೆಷ್ಟು ಜನ್ಮದ ಕರ್ಮಗಳ ಪ್ರಕ್ಷಲನ ಉಂಟಾಗುತ್ತದೆ. ಆ ಪ್ರಕ್ಷಲನ ಮಾಡ್ಕೊಂತೀವಂತೆ, ಅಂದ್ರೆ ನೋಡ್ಕೊಂತೀವಂತೆ ಎಲ್ಲವನ್ನು. ಆಯಾ ಜನ್ಮದಲ್ಲಿ ನಾನು ಏನೇನ್ ಆಗಿದ್ದೆ ಅನ್ನೋದು 100% ಆಗುತ್ತೆ ಮಾಸ್ಟರ್ಸ್, ನಮಗೂ ಕೂಡ ಆಗುತ್ತೆ. ಸ್ವಯಂ ಗುಣಪಡಿಸುವ ಶಕ್ತಿ ಬರುತ್ತದೆ. ಅಂತರ್ಪ್ರಜ್ಞೆ ಉಂಟಾಗುತ್ತದೆ. ಅಗೋಚರವಾದದ್ದೆಲ್ಲ ಗೋಚರವಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ಎನ್ನುವ ಭಾವನೆ ಮೂಡುತ್ತದೆ. ಆಧ್ಯಾತ್ಮಿಕ ವಿಜ್ಞಾನ ತಿಳಿಯುತ್ತದೆ. ಎಸ್, ಪತ್ರಿ ಸರ್ ಹೇಳ್ತಾ ಇರ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾವೇ ದೇವರುಗಳು, ನಾನೇ ಬ್ರಹ್ಮ ಅಂತ ಅನ್ಕೊಳ್ಳಿ, ನಿಮ್ ಒಳಗೆ ಇರುವ ನಿಮ್ಮ ಪರಮಾತ್ಮನನ್ನ ನೀವು ನೋಡಿ ಅಂತ ಪತ್ರಿ ಸರ್ ಹೇಳ್ತಾರೆ. ನಾನ್ ಗುರು ಅಲ್ಲ, ನಾನ್ ನಿಮ್ ಗುರು ಅಲ್ಲ, ನಿಮ್ಮ ಶ್ವಾಸ ನಿಮ್ಮ ಗುರು, ನಿಮ್ಮ ಆತ್ಮನೇ ನಿಮ್ ದೈವತ್ವ, ಆತ್ಮ ನೋಡ್ಕೊಳ್ಳಿ ಅಂತ. ಸೊ ಆಜ್ಞಾ ಚಕ್ರ ಸ್ಟ್ರಾಂಗ್ ಆಗಿದ್ರೆ ಈ ಎಲ್ಲಾ ಅನುಭವಗಳು ನಮ್ಗೆ ಗೋಚರ ಆಗುತ್ತೆ ಮಾಸ್ಟರ್. ಇನ್ನ ಸಹಸ್ರಾರ ಚಕ್ರ ವೆರಿ ಇಂಟ್ರೆಸ್ಟಿಂಗ್ ಮಾಸ್ಟರ್ಸ್. ಇಲ್ಲಿ ಇರುತ್ತೆ ಸಹಸ್ರಾರ ಚಕ್ರ, ನೋಡಿ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ. 7ನೇಯ ಸ್ಥಿತಿ. ಇದು ಚಕ್ರವಲ್ಲ, ಪತ್ರಿ ಸರ್ ಕೂಡ ಇದು ಹೇಳ್ತಾರೆ, ಇದು ಚಕ್ರ ಅಲ್ಲ, ಇದು ಒಂದು ಸ್ಥಿತಿ. ನೇರಳೆ ಬಣ್ಣದ ಸಹಸ್ರದಳದ ಕಮಲದ ಹೂವಿನ ರೀತಿಯಲ್ಲಿ ಇದು ಇರುತ್ತದೆ. ಸಹಸ್ರದಳ, 100 ದಳಗಳ ಕಮಲ. ಗುಣವಿಶೇಷತೆ: ಬಹು ಆಯಾಮದ ಕಲಿಕೆ, ಏಕತೆ, ಶರಣಾಗತಿ, ಸ್ವಯಂ ಅರಿವು, ಅಂತರ್ಪ್ರಜ್ಞೆ, ಇದೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಬಹು ಆಯಾಮದ ಕಲಿಕೆ, ಎಲ್ಲವನ್ನು ಕಲಿಯಬೇಕು ಎಂಬ ಆಸಕ್ತಿ ಇರುತ್ತೆ. ಏಕತೆ ಇರ್ತೇವೆ, ಎಲ್ಲದಕ್ಕೂ ಶರಣಾಗತಿ ಆಗ್ತೀವಿ. ಸ್ವಯಂ ಅರಿವು ಇರುತ್ತೆ. ಅಂತರ್ಪ್ರಜ್ಞೆ ಯಾವಾಗ್ಲೂ ಇರುತ್ತೆ. ಗ್ರಂಥಿಗಳ ಶರೀರ ಭಾಗ ಯಾವುದು?
ಇದು ಪಿನಿಯಲ್ ಗ್ರಂಥಿ ನಿರ್ವಾಣಿಕೆ ಶರೀರದೊಂದಿಗಿನ ಸಂಪರ್ಕ, ಮೆದುಳು ಹಾಗೂ ಬೆನ್ನು ಮೂಳೆಯ ಅನುಸಂಧಾನ. ಮೆದುಳು ಹಾಗೂ ಬೆನ್ನು ಮೂಳೆಯ ಅನುಸಂಧಾನ ದೇಹದಲ್ಲಿನ ಸಂಪೂರ್ಣ ನರಮಂಡಲವನ್ನು ನಿಯಂತ್ರಿಸುತ್ತದೆ. ಮಾಸ್ಟರ್ಸ್, ದೇಹದಲ್ಲಿನ ಸಂಪೂರ್ಣ ನರಮಂಡಲವನ್ನು ಅದು ನಿಯಂತ್ರಿಸುತ್ತದೆ. ಹಾಗಾದ್ರೆ ಏನೇನ್ ಸವಾಲುಗಳು ಬರುತ್ತೆ? ಇದು ವೆರಿ ಇಂಟ್ರೆಸ್ಟಿಂಗ್ ಮಾಸ್ಟರ್. ಮೊದಲನೇದು ಏನ್ ಗೊತ್ತಾ? ಆಧ್ಯಾತ್ಮಿಕ ನಿಂದನೆ. ಮೊದಲನೇ ಸವಾಲ್ ಆಧ್ಯಾತ್ಮಿಕ ನಿಂದನೆ, ಕಠಿಣವಾದ ನಂಬಿಕೆ ಸಮಸ್ಯೆ, ಹೊಸ ಜ್ಞಾನ ಪಡೆಯಲು ಮುಕ್ತವಾಗದೇ ಇರುವುದು, ಆಧ್ಯಾತ್ಮಿಕ ಸೋಮಾರಿತನ. ಇದೆಲ್ಲವೂ ಕೂಡ ಇದರ ಸವಾಲುಗಳು. ಹಾಗಾದ್ರೆ ಏನ್ ಪರಿಷ್ಕರಣೆ? ಆಳವಾದ ತೀವ್ರವಾದ ಧ್ಯಾನ. ನೋಡಿ ಮಾಸ್ಟರ್ಸ್, ಪ್ರತಿಯೊಂದು ಚಕ್ರದಲ್ಲಿ ಫಸ್ಟ್ ಸೆಂಟೆನ್ಸೇ ಅದು. ಆಳವಾದ ತೀವ್ರವಾದ ಧ್ಯಾನ, ಆಧ್ಯಾತ್ಮಿಕ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು, ಬಹು ಆಯಾಮಗಳ ಜ್ಞಾನ ಸಿಗುತ್ತದೆ. ಎಲ್ಲ ಕಡೆ ಎಲ್ಲ ಆಯಾಮಗಳಲ್ಲೂ ಕೂಡ ಜ್ಞಾನ ತಗೊಬೇಕು ಅನ್ಸುತ್ತೆ. ಸರ್ವರನ್ನು ದೇವರಂತೆ ಪರಿಗಣಿಸುವುದು, ಎಲ್ಲರಲ್ಲೂ ಪರಮಾತ್ಮನ ನೋಡೋದು. ಯಾಕಂದ್ರೆ ನಾವು ಆತ್ಮತತ್ವದಲ್ಲಿದ್ದೇವೆ. ಎಲ್ಲ ಜೀವಿಗಳಲ್ಲೂ, ಪ್ರಾಣಿ, ಪಕ್ಷಿ, ಗಿಡ, ಮರ, ಹೂವು, ಹಣ್ಣು, ಎಲ್ಲ ವಸ್ತುಗಳಲ್ಲೂ ಎಲ್ಲಾದ್ರಲ್ಲೂ ಕೂಡ ದೈವಿ ಸ್ವರೂಪವನ್ನ ನೋಡ್ತೇವೆ. ಇವರು ಶ್ರೀಕೃಷ್ಣ, ಇವರು ಪರಮಶಿವ, ಇವರು ಶಂಕರಾಚಾರ್ಯರು, ಯೇಸು, ಬುದ್ಧ ಎಲ್ಲರಿಗೂ ಬೋಧನೆಯನ್ನು ಮಾಡುತ್ತಾರೆ. ಮಹಾತ್ಮ ಸರ್ವಭೂತಾತ್ಮ ಎಂದು ತಿಳಿಯುತ್ತಾರೆ. ಎಲ್ಲರಲ್ಲೂ ಪರಮಾತ್ಮನ ಕಾಣ್ತೀವಿ, ಎಲ್ಲರಲ್ಲೂ ಪರಮಶಿವನನ್ನ ಕಾಣ್ತೀವಿ, ಎಲ್ಲರಲ್ಲೂ ಬುದ್ಧನ್ ಕಾಣ್ತೀವಿ, ಎಲ್ಲರಲ್ಲೂ ಆದಿಶಂಕರಾಚಾರ್ಯರನ್ನ ಕಾಣ್ತೀವಿ. ಈ ರೀತಿ ಕಾಣ್ತಾ ಕಾಣ್ತಾ ಮಮಾತ್ಮ ಸರ್ವಭೂತಾತ್ಮ, ನಾನು ಮಮಾತ್ಮ, ಎಲ್ಲವೂ ಸರ್ವಭೂತಾತ್ಮ ಅನ್ನೋದನ್ನ ನಾವು ತಿಳಿತೀವಿ. ಪತ್ರಿ ಸರ್ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ಕೆ ನಮ್ಗೆ ಇದೆಲ್ಲವನ್ನು ಕೂಡ ಹೇಳ್ತಾ ಬಂದ್ರು ಮಾಸ್ಟರ್ಸ್. ಹಾಗಾದ್ರೆ ಉಪಸಂಹಾರ ಏನೇನು? ದೈನಂದಿನ ತೀವ್ರವಾದ ಧ್ಯಾನ ಮತ್ತು ಸಸ್ಯಾಹಾರ ಸೇವನೆ ಅನುಸರಿಸುವುದರ ಮೂಲಕ ಎಲ್ಲಾ ಚಕ್ರಗಳು ಸ್ವಯಂಚಾಲಿತವಾಗಿ ಸಮತೋಲನ ಗಳಿಸಬಹುದು. ಸಸ್ಯಾಹಾರಗಳನ್ನ ಪಾಲನೆ ಮಾಡಿದ್ರೆ ಮಾಸ್ಟರ್ಸ್, ಇದು ಟೋಟಲಿ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ದಾರೆ. ಎಲ್ಲಾ ಚಕ್ರಗಳಲ್ಲೂ ಸ್ವಯಂಚಲಿತವಾಗಿ ಸಮತೋಲನ ಹೊಂದುತ್ತದೆ. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಮಾಸ್ಟರ್, ನಾನು ಮಾಂಸಾಹಾರಿಯಿಂದ ಶಾಕಾಹಾರಿ ಆದೆ. ಮಂಡ್ಯದ ಮೊಮ್ಮಗಳು ಸೋಮವಾರ ಬಿಟ್ಟಿಂದ ಎಲ್ಲಾ ದಿನನೂ ತಿಂತಿದ್ವಿ. ನನ್ನ ಪ್ರೀತಿ ಆಹಾರ ಅದು. ಧ್ಯಾನಕ್ಕೆ ಬಂದ ಮೊದಲೇ ದಿನ ಪತ್ರಿ ಸರ್ನ ನೋಡಿದ ಕ್ಷಣ ಅಲ್ಲಿವರೆಗೂ ನಂಗೆ ಧ್ಯಾನ ಗೊತ್ತಿಲ್ಲ, ಆಧ್ಯಾತ್ಮಿಕತೆ ಗೊತ್ತಿಲ್ಲ, ಪತ್ರಿ ಸರ್ ಗೊತ್ತಿಲ್ಲ, ಪಿರಮಿಡ್ ವ್ಯಾಲಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ನ ಸ್ನೇಹಿತೆ ಉಷಾ ಮತ್ತು ವಸಂತರ ಮುಖಾಂತರ ನಾನು ಹೋದೆ. ಫಸ್ಟ್ ಡೇ ಪಿರಮಿಡ್ ವ್ಯಾಲಿ ಓದ್ತಾ ಇದ್ದಂಗೆ ನಮ್ಮ ವಿರೂಪಾಕ್ಷಿ ಸರ್ ಕಾಣಿಸಿದ್ರು. ಅವ್ರ ಮುಖಾಂತರ ಸರ್ ಕ್ಲಾಸ್ ನಡೀತಿದೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಕೂತ್ಕೊಂಡೆ. ಸರ್ ಫ್ಲೂಟ್ ಧ್ಯಾನ ಫಸ್ಟ್ ಕೇಳ್ದೆ. ಸರ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅಹಿಂಸೋ ಪರಮೋ ಧರ್ಮ, ಯಾರನ್ನು ಕೂಡ ಹಿಂಸಿಸುವ ಹಕ್ಕು ನಮ್ಗಿಲ್ಲ ಅಂತ ಹೇಳಿದ್ರು ಮಾಸ್ಟರ್ಸ್. ಅವತ್ತೇ ಅನ್ಕೊಂಡ್ಬಿಟ್ಟೆ ನಾನು ಸಸ್ಯಾಹಾರಿ ಆಗ್ಬೇಕು. ಧ್ಯಾನನೂ ಕೂಡ ನಾನು ಇನ್ನಷ್ಟು ಶುರು ಮಾಡಿರ್ಲಿಲ್ಲ. ಅಂದಿನಿಂದ 2020 ಇಲ್ಲಿಯವರೆಗೂ ಕೂಡ ನಾನು ಸಸ್ಯಾಹಾರಿ. ಬಹಳ ಚೆನ್ನಾಗಿ ಅದನ್ನ ನಾನು ನಿಭಾಯಿಸ್ತಿದ್ದೇನೆ ಮಾಸ್ಟರ್. ಬಹಳ ಅವಮಾನಗಳು ಬಂತು, ಬಹಳ ಪರೀಕ್ಷೆಗಳು ಎದುರಾಯ್ತು. ಪರೀಕ್ಷೆಗಳನ್ನೆಲ್ಲ ಜಯ ಮಾಡಿ ಎಲ್ಲ ನಿಭಾಯಿಸ್ಕೊಂಡು ಸಂಸಾರದಲ್ಲಿ ಇದ್ದು ನಿರ್ವಾಣವಂತ ಇದ್ದೀನಿ ಮಾಸ್ಟರ್. ಬಹಳ ಹೆಮ್ಮೆಯಿಂದ ನನಗ್ ನಾನೇ ಪ್ರೌಡ್ ಆಗಿ ಅದನ್ನ ಹೇಳ್ಕೊಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಸೊ ಇಷ್ಟು ಆಗುತ್ತೆ. ಆಮೇಲೆ ನಾವು ನಮ್ಮ ಧ್ಯಾನದಿಂದ ಹಾಗೂ ಜ್ಞಾನದಿಂದ ಯಾವುದೇ ತೊಂದರೆಗಳು ಬಂದರೂ ಅದ್ರ ಮೂಲ ತಿಳಿಬೇಕು. ಯಾವ ಚಕ್ರದೊಂದಿಗೆ ಇದೆ ಎಂಬುದನ್ನು ತಿಳಿದು ಸರಿ ಮಾಡಿಕೊಳ್ಳಬೇಕು. ಇವಾಗ ನಾವೆಲ್ಲಾ ಚಕ್ರಗಳು ನೋಡ್ಕೊಂಡ್ ಬಂದ್ವಲ್ಲ, ಏನೇ ಸಮಸ್ಯೆಗಳಿದೆ ಅಂತ. ನನಗೆ ಏನೋ ಒಂದು ಸಮಸ್ಯೆ ಬಂತು, ಇದು ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ತಿಳ್ಕೊಬೇಕು, ಕುತ್ಕೊಬೇಕು, ಧ್ಯಾನ ಮಾಡ್ಬೇಕು. ಎಲ್ಲಾ ಚಕ್ರಗಳು ಪರಸ್ಪರ ಸಂಪರ್ಕವನ್ನು ಹೊಂದಿದೆ, ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಮಾಸ್ಟರ್. ಎಲ್ಲಾ ಚಕ್ರಗಳಿಲ್ಲೇ ನಮ್ ಬ್ಯಾಕ್ ಅಲ್ಲಿ ಕಾಣಿಸ್ತಿದೆ, ನಮ್ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಆದ್ದರಿಂದ ಮೇಲಿನ ಚಕ್ರಗಳು ಸಮತೋಲನಗೊಳಿಸಲು ಕೆಳಗಿನ ಚಕ್ರಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ನೋಡಿ,
ಅದು ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು. ಮೇಲಿನ ಚಕ್ರಗಳು ಅಂದ್ರೆ ಕೆಳಗಿನ 3 ಚಕ್ರಗಳು ಬ್ಯಾಲೆನ್ಸ್ ಆಗಿರ್ಬೇಕು ಅಂತಾರೆ. ಆಮೇಲೆ ಪತ್ರಿ ಸರ್ ಒಂದು ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ನಮ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಇವಾಗ ಯಾವ ಚಕ್ರದಲ್ಲಿ ಇದ್ದಾರೆ ಅಂದ್ರೆ ಅನಾಥ ಚಕ್ರ. ಇಲ್ಲಿವರೆಗೂ ನಾವು ಗೆದ್ಬಿಟ್ಟಿದೀವಿ ಮಾಸ್ಟರ್ಸ್, ಇನ್ನು ಇದಿಷ್ಟು ಗೆಲ್ಬೇಕು ಅಷ್ಟೇ. ಮೂಲಾಧಾರ ಚಕ್ರ ಗೆದ್ದು ಬಂದಿದೀವಂತೆ, ಸ್ವಾಧಿಷ್ಠಾನ ಚಕ್ರ ಗೆದ್ದಿದೀವಂತೆ, ಮಣಿಪೂರಕ ಚಕ್ರ ಗೆದ್ದಿದೀವಂತೆ. ಗೆದ್ದು ಈಗ ಅನಾಥ ಚಕ್ರದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಪತ್ರಿ ಸರ್ ಅದನ್ನ ಘಂಟಾಘೋಷವಾಗಿ ಹೇಳಿದ್ದಾರೆ. ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಆ ಚಕ್ರದಲ್ಲಿ ಇದ್ದೀರಾ. ಇನ್ಮೇಲೆ ಈ 3 ಚಕ್ರಗಳನ್ನ ನೀವ್ ಹೆಂಗೆ ತಗೊಂತೀರಾ ಅನ್ನೋದು ನಮ್ಮ ಕೈನಲ್ಲಿದೆ. ಥ್ಯಾಂಕ್ ಯು. ಸೊ ನೋಡೋಣ ಮಾಸ್ಟರ್, ಯಾರ್ಯಾರು ಸಹಸ್ರಾರ ಚಕ್ರದವರೆಗೂ ಹೋಗ್ತೀವಿ ಅಂತ. ಸೊ ಇಷ್ಟು ನಾವು ತಗೋಬೇಕು. ನಾವು ಈ ಸಮಾಜದಲ್ಲಿ ಜೀವಿಸುತ್ತಿರುವುದರಿಂದ ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿಗಳು ಸಂಗ್ರಹವಾಗ್ತಾನೆ ಇರುತ್ತೆ. ನಮ್ ನೆಗೆಟಿವ್ ಎನರ್ಜಿನೂ ಕೂಡ ಬರುತ್ತೆ. ಆದ್ದರಿಂದ ಹಿಂದೆ ಸಮತೋಲನದಲ್ಲಿ ಇದ್ದ ಚಕ್ರಗಳು ಸಹ ಒಂದೊಂದು ಬಾರಿ ಅಸಮತೋಲನವಾಗುತ್ತದೆ. ಆಗ ನಾವು ಮತ್ತೆ ಧ್ಯಾನದಿಂದ ಹಾಗೂ ಜ್ಞಾನದಿಂದ ಸರಿಪಡಿಸಿಕೊಳ್ಳಬೇಕು. ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಗುರುಗಳು ಹೇಳಿದ್ದಾರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬರುತ್ತೆ. ಆದ್ರೆ ಧ್ಯಾನ ಜ್ಞಾನ ಎರಡು ತಗೊಂತ ಹೋದಂಗೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ಸಮತೋಲನಕ್ಕೆ ಬರುತ್ತೆ. ಸ್ವಯಂ ಸಾಕ್ಷಾತ್ಕಾರ ಸಾಧಿಸಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಪ್ರತಿನಿತ್ಯ ಆನಾಪಾನಸತಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಆಧ್ಯಾತ್ಮಿಕ ಸೇವೆಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಸಂದರ್ಭಗಳಿಗೆ ತಕ್ಕಂತೆ ನಮ್ಮನ್ನು ನಾವು ಒದಗಿಸಿಕೊಳ್ಳಬೇಕು. ಸಂದರ್ಭಕ್ಕೆ ತಕ್ಕಂತೆ ನಮ್ಮನ್ನು ನಾವು ಒದಗಿಸಿಕೊಂಡು ಇದೆಲ್ಲವನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಮ್ಮ 7 ಚಕ್ರಗಳು ಬಹಳ ದೀರ್ಘವಾಗಿ, ಬಹಳ ಆರೋಗ್ಯವಾಗಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಪುಸ್ತಕದ ಮೂಲಕ ಧನ್ಯವಾದಗಳು. ಎಷ್ಟು ಚೆನ್ನಾಗಿದೆ ನೋಡಿ ಮಾಸ್ಟರ್ಸ್, ಬಹಳ ಅದ್ಭುತವಾದ ಸ್ವಾಧ್ಯಾಯ ನಮ್ದಾಗಿತ್ತು ಇವತ್ತು. ನಾವು ಬಹಳಷ್ಟು ತಿಳ್ಕೊಂಡ್ವಿ ಎಲ್ಲವನ್ನು ಕೂಡ. ಮೈ ಗಾಡ್, ಹಿಂಗೂ ಇರುತ್ತಾ ಅಂತ. ಎಸ್, ಹಿಂಗೆ ಇರುತ್ತೆ. ನಾವು ಹೆಂಗೆ ಅದನ್ನ ನಮ್ಮ ಜೀವನದಲ್ಲಿ ತಗೊಂಡು ಹೋಗ್ತೀವಿ ಅನ್ನೋದು ನಮ್ ಕೈಯಲ್ಲಿ ಇರುತ್ತೆ ಮಾಸ್ಟರ್ಸ್. ಎಲ್ಲಾರು ಕೂಡ ಖುಷಿಯಾಗಿ ಇದನ್ನ ಕೇಳಿದಿರಾ ಅನ್ಕೊಂಡೆ. ನಾನಂತೂ ಖುಷಿಯಾಗಿ ಇದನ್ನು ಸ್ವಾಧ್ಯಾಯ ಮಾಡ್ತಾ ಹೋದೆ. ಸೊ ಬಹಳಷ್ಟು ಮಂದಿ ಬಹಳ ಖುಷಿಯಾಗಿ ಕೇಳಿದ್ದೀರಾ. ಹಾಗೇನೇನೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಲಕ್ಷ್ಮಿ ಮೇಡಮ್, ಗೀತಾ ಮೇಡಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.